ಪಂಚವಿಂಶತಿಯೊಳಗೆ 11ನೇ ವಿಭಾಗ ನಿಶ್ಚಯ ಪಂಚಾಶತ್ ಚರ್ಚೆ ನಡೀತಾ ಇದೆ. ಮಂಗಲಾಚರಣೆ. ದುರ್ಲಕ್ಷಂ ಜಯತಿ ಪರಂ ಜ್ಯೋತಿರ್ವಾಚಾಂಗಣ ಕವೀಂದ್ರಾಂ ಜಲಮಿವ ವಜ್ರೇ ಯಸ್ಮಿನ್ನ ಲಬ್ಧಮಧ್ವೋ ಬಹಿರ್ಲುಟತಿ. 13ನೇ ಶ್ಲೋಕ ಕ್ರಮದಲ್ಲಿ ಸಮ್ಯಕ್ ಸುಖಬೋಧದೃಶಾಂ ತ್ರಿತಯಂ ಅಖಂಡಂ ಪರಾತ್ಮನೋ ರೂಪಂ ತತ್ರ ತತ್ಪರೋ ಯಃ ಸ ಏವ ತಲ್ಲಬ್ಧಿ ಕೃತಕೃತ್ಯಃ. ಸಮೀಚೀನ ಸುಖ ಅರ್ಥಾತ್ ಚಾರಿತ್ರ, ಜ್ಞಾನ ಮತ್ತು ದರ್ಶನ ಇವು ಮೂರರ ಏಕತೆಯು ಅದು ಪರಮಾತ್ಮನ ಅಖಂಡ ಸ್ವರೂಪವಿದೆ. ಆದುದರಿಂದ ಯಾವ ಜೀವನು ಮೇಲೆ ಹೇಳಿದ ಪರಮಾತ್ಮ ಸ್ವರೂಪದಲ್ಲಿ ಲೀನನಾಗುತ್ತಾನೆ ಅವನೇ ಅವುಗಳ ಪ್ರಾಪ್ತಿಯಿಂದ ಕೃತಕೃತ್ಯನಾಗುತ್ತಾನೆ. ಇಲ್ಲಿ ವಾಸ್ತವದಲ್ಲಿ ಅಭೇದಪೂರ್ವಕ ಜ್ಞಾನ, ಭೇದದ ಲಾಭ ಹೇಳ್ತಾ ಇದ್ದಾರೆ. ಒಂದು ಮಾತು ಇಲ್ಲಿ ಚಕಿತಗೊಳಿಸುವಂಥದ್ದು ಇದೆ. ಸುಖದ ಅರ್ಥ ಚಾರಿತ್ರ. ಲೋಕದೊಳಗ ಚಾರಿತ್ರ ಅಂದ್ರೆ ಕಷ್ಟ ಅಂಥೇಳಿ ಯಾವ ಭ್ರಾಂತಿ ಇದೆ, ಆ ಭ್ರಾಂತಿಯ ಪರಿಹಾರ ಆಚಾರ್ಯ ದೇವರ ಶಬ್ದ ಮಾಡ್ತೀವಿ ಅನ್ನೋದನ್ನು ಅರ್ಥಕಾರರು ಹೇಳಿದ್ದಾರೆ. ಹಾಗೆ ಅವರ ಕಲ್ಪನೆಯಿಂದ ಹೇಳಲಿಲ್ಲ, ಆದರೆ ಸ್ವಯಂ ಅನುಭವದಿಂದ ಹೇಳಿದ್ದಾರೆ. ಅರೆ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡುವುದ ಮೆಹೆಲೋಂ ಕಾಸುಕು ಛೋಡಕರ್ ಚಲ್ದಿ ಜಿನವರಕೆ ಮಾರ್ಗ ಅಂಥೇಳಿ ಭಜನೆ ಬರ್ತಿದೆ ಅಲ್ಲ. ಮಹೇಲದೊಳಗೆ ಸುಖ ಎಲ್ಲಿದೆ? ಜಿನೇಂದ್ರ ಪ್ರಭುವಿನ ಮಾರ್ಗ ಅರ್ಥಾತ್ ನೈರ್ಗ್ರಂಥತೆಯ ಅಂಗೀಕಾರ. ಅರೆ ಭಾಷ್ಯದಿಂದ ಕೂಡ ಅದು ಸುಖ ಇದೆ ರೀ. ಆಂತರ್ಯದೊಳಗಂತೂ ಅತೀಂದ್ರಿಯ ಆನಂದದ ಸಾಗರದಲ್ಲಿ ಉಳಿಯೋದಿದೆ, ಮುಳುಗೇಳೋದಿದೆ. ಅದಂತೂ ಮಹತ್ವ ಬೇರೆ ಇದೆ. ಅದರ ಭಾಷ್ಯದೊಳಗೂ ಕೂಡ ಸರ್ವಸಂಗ ಪರಿತ್ಯಾಗಿದೆ ಅದ, ಅದರ ದುಃಖ ಇದೆ, ಸುಖ ಇದೆ. ಎಷ್ಟು ಸಂಘ ಇದೆ ಅಷ್ಟು ದುಃಖ ಇದೆಯೋ ಅಥವಾ ಇಲ್ಲ ಇದೆ ರೀ. ಅದ ಚೇತನ ಅಚೇತನ ಇಷ್ಟ ಅನಿಷ್ಟ ಯಾವುದೆಲ್ಲ ಇರಲಿ, ಆದರೆ ಎಷ್ಟು ಪರದ ಸಂಘ ಬಂತು. ಅರೆ ಸಾಧಕ ಜೀವನಿಗೆ ಕೂಡ ಮೋಕ್ಷದ ಅತ್ಯಂತ ಸನಿಹ ಇನ್ನೇನು ಒಮ್ಮೆಲೆ ಮೋಕ್ಷದೊಳಗೆ ಲಂಘಿಸಿ ಬಿಡ್ತಾರೆ. ಅಂಥ ಸಾಧಕ ಜೀವನಿಗೆ ಕೂಡ ಶರೀರದ ದೃಷ್ಟಿ ಪ್ರಾಪ್ತ ಆಗ್ತಾ ಇದ್ದ ಹಾಗೆ, ದೃಷ್ಟಿ ಶರೀರದ ಕಡೆಗೆ ಹೋಗ್ತಾ ಇದ್ದ ಹಾಗೆ ಭಗವಂತನ ದರ್ಶನ ಮಾಡುವ ಭಾವ, ಆಹಾರಕ್ಕೆ ಹೊರಟು ಹೋಗುವ ವಿಕಲ್ಪ ಇವು ಸ್ವಯಮೇವ ಆಗ್ತದೆ. ಎಲ್ಲೋ ಹೇಳಿದ ಅರ್ಥವನ್ನು ಇಲ್ಲಿ ಉಪಯೋಗ ಮಾಡಿಕೊಳ್ಳೋದಿಲ್ಲ. ಅವರಿಗೆ ಆಹಾರದ ವಿಕಲ್ಪ ಇರೋದನ್ನೇ ಇಲ್ಲ ಅಂಥೇಳಿ ಹೇಳಿದ್ದಿತ್ತಲ್ಲ, ಈಗ ಇಲ್ಲಿ ಹೇಳ್ತಾ ಇದೆ ದೃಷ್ಟಿ ಸ್ವಭಾವದಿಂದ ಹೊರಗೆ ಬರ್ತಾ ಇದ್ದ ಹಾಗೆ ಅಥವಾ ಶರೀರದ ಮೇಲೆ ಬೀಳ್ತಾ ಇದ್ದ ಹಾಗೆ ದೇವದರ್ಶನದ, ಸಮೋಸರಣದ ದರ್ಶನದ, ತೀರ್ಥವಂದನದ, ಗುರುವಂದನದ ಅಥವಾ ಆಹಾರದ ಕಾರ್ಯದ ಸಲುವಾಗಿ ಪ್ರವೃತ್ತಿ ಆಗ್ತಿದೆ ನೋಡ್ರಿ. ಹಾಗಾದ್ರೆ
ಅದೆಲ್ಲ ದುಃಖರೂಪ ಇದೆ, ಸುಖರೂಪ ಇದೆ. ಎಷ್ಟು ಸಂಘ ಇದೆಯೋ ಅಷ್ಟು ನಿಯಮದಿಂದ ದುಃಖ ಇದೆ. ವಿಚಾರ ಮಾಡಬೇಕಾದಂಥ ಅವಶ್ಯಕತೆನೇ ಇಲ್ಲ. ಎನಿತು ಪರಿಗ್ರಹದ ತೊಡರ್ ಅನಿತೆ ಮನೋ ದುಃಖಂ ಅಂಥೇಳಿ ಆದಿ ಮಹಾಕವಿ ಪಂಪ ಹೇಳಿದ. ಎಷ್ಟು ಪರಿಗ್ರಹದ ತೊಡಕು ಇದೆಯೋ ಅಷ್ಟು ಮನೋ ದುಃಖ ಇದೆ. ಒಂದು ಚೇತನ ಅಥವಾ ಅಚೇತನ ಪದಾರ್ಥದ ಹೊಸದಾಗಿ ಸಂಯೋಗ ಆಯಿತು ಅಂತಂದ್ರೆ ಜೀವದ ಜ್ಞಾನ ಆ ಸಂಯೋಗಿ ವಸ್ತುವಿನ ಸುತ್ತನ ಸುತ್ತಾ ಇರ್ತಿದೆ, ಭ್ರಮರದ ಹಾಗೆ. ಪರೀಕ್ಷೆ ಮಾಡಿ ನೋಡಿಕೊಳ್ಳೋದ್ರೆ ನಿರ್ಗ್ರಂಥ ದಶೆ ಅಥವಾ ಭಾಷ್ಯ ಚಾರಿತ್ರ್ಯ ಏನಿದೆ ಅದು ಕೂಡ ಸುಖದ ಇನ್ನೊಂದು ಹೆಸರು ಇದೆ ನೋಡ್ರಿ. ದರ್ಶನ ಜ್ಞಾನಪೂರ್ವಕ ಆತ್ಮನ ಅನುಭೂತಿ ಪ್ರಜ್ಞಾಪೂರ್ವಕ ಯಾವುದ ಸ್ವರೂಪ ಸ್ಥಿರತೆಯ ರೂಪದ ನಿಶ್ಚಯ ಚಾರಿತ್ರ್ಯ ಇದೆ ಅದಂತೂ ಸುಖರೂಪ ಅಥವಾ ಸುಖವೇ ಇದೆ. ಸುಖರೂಪ ಅನ್ನೋ ಮಾತಿಲ್ಲ, ಸುಖವೇ ಇದೆ. ಉಪಯೋಗಕ್ಕ ಒಂದು ಉಪಯೋಗಮಯನಾದಂಥ ಆತ್ಮನ ಅವಲಂಬನೆ ಎಲ್ಲಿದೆಯೋ ಆ ಉಪಯೋಗ ನಿರ್ಭಾರ ಇದೆ. ಆ ಉಪಯೋಗ ಪರಮ ಶಾಂತ ಸುಖ ನಿರಾಕುಲ ರೂಪದಿಂದ ನಿರಾಕುಲತೆಯ ಅನುಭವ ಮಾಡ್ತಾ ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಿದೆ. ಒಂದು ಸಮಯದ ಉಪಯೋಗ. ಹೊರಗಡೆ ಕೂಡ ಎಷ್ಟೆಷ್ಟು ಪರಿಗ್ರಹಗಳದ್ದ ಸಂಗ್ರಹ ಆಗ್ತಿದೆ ಅಂಥೇಳಿನ ಆಚಾರ್ಯ ಯೋಗಿಂದು ದೇವ್ ಯೋಗಿ ಸಮ್ರಾಟ್ ಅಂಥೇಳಿ ಹೆಸರು ಕೊಟ್ಟಾರೆ ಅಪ್ಪಾಜಿಗಳು. ಆ ಯೋಗಿಂದು ದೇವ್ ಏನು ಹೇಳಿದರು, ಪುಣ್ಯದ ಉದಯದಿಂದ ಭಾಷ್ಯ ಸಾಮಗ್ರಿಗಳ ಪ್ರಾಪ್ತ ಆಗ್ತದೆ. ಆದರೆ ಆ ಸಾಮಗ್ರಿಗಳಲ್ಲೇ ರಾಗಬುದ್ಧಿ, ನನ್ನದೆನ್ನುವ ಬುದ್ಧಿ ಇಲ್ಲದೆ ಇರೋದನ್ನೇ ಸಾಧ್ಯ ಇಲ್ಲ ಜೀವಕ್ಕೆ. ಹಾಗಾದ್ರೆ ಅದು ನನ್ನದೆನ್ನುವ ಯಾವ ಜ್ಞಾನ ಇದೆಯೋ ಅದರ ಶ್ರದ್ಧೆಗೆ ಕಾರಣ ಇರಲಿ. ಬೇಕಾದ್ರೆ ಶ್ರದ್ಧಾರಹಿತ ಇದ್ರೂ ಕೂಡ ಆ ಜ್ಞಾನ ನಿಯಮದಿಂದ ಏನಿದೆ ಆಕುಲಿತ ಇದೆ, ಪಾಪ ಇದೆ, ದುಃಖ ಇದೆ, ಸಂಸಾರ ಇದೆ. ಬರೇ ಅದನ್ನು ನಂದು ಅನ್ನೋದು. ಅರೆ ಕಲಶದೊಳಗಂತೂ ಭೇದಜ್ಞಾನದ ಸಲುವಾಗಿ, ಬಂಧದ ನಿರೋಧ ಮಾಡುವ ಸಲುವಾಗಿ ನಾನು ಮನುಷ್ಯ ಇದ್ದೇನೆ ಅನ್ನುವುದೇನಿದೆ ಅದು ಬಂಧದ ಕಾರಣ ಇದೆ, ಅದು ಮಿಥ್ಯಾತ್ವ ಇದೆ. ಬುದ್ಧಿಯೊಳಗಿಂದ ಸ್ವಲ್ಪ ಕೂಡ ಅದು ಮಸುಳಿಸಬಾರದ್ರಿ, ಕಂದಾಗಬಾರದು. ನಾನು ಮನುಷ್ಯ ಇದ್ದೇನೆ ಅನ್ನುವುದು ಕೂಡ ಮಿಥ್ಯಾತ್ವ. ಮಿಥ್ಯಾತ್ವದಷ್ಟು ದೊಡ್ಡ ಪಾಪ, ಮಿಥ್ಯಾತ್ವದಷ್ಟು ಹಾನಿ ಈ ಜೀವನಿಗೆ ಮಾಡುವಂಥದ್ದು ಇನ್ನೊಂದು ಯಾವುದೂ ಇಲ್ಲ. ಹಾಗಾದ್ರೆ ಪುಣ್ಯೋದಯದಿಂದ ಅದು ಅದೇ ಇದೆ. ಯಾವುದ ಪುಣ್ಯೋದಯದಿಂದ ಯಾವುದೇ ಜಡಚೇತನ ಸಾಮಗ್ರಿಗಳ ಸಂಯೋಗ ಆಯ್ತಲ್ಲ, ಇದು ಒಂದು ಕರ್ಮದ ಉದಯದಿಂದ ಆದದ್ದು ಇದೆಯಲ್ಲ, ಯಾವುದ ದೇಹ. ಮನುಷ್ಯ ದೇವ ನಾರ್ಕಿ ಅನ್ನುವ ರೂಪದ ಅಭಿಪ್ರಾಯಕ್ಕೆ ಕಾರಣ, ನಿಮಿತ್ತ ಕಾರಣ ಒಂದು ಕರ್ಮದ ಉದಯದಿಂದ ಆಗಿರುವಂಥ ಪುದ್ಗಲದ ರಚನೆ ಇದೆ. ಹಾಗಾದ್ರೆ ಧನ, ಮನೆ, ಆಸ್ತಿ, ವೈಭವ ಇವುಗಳದ್ದೆಲ್ಲ ಏನು ಇವನಿಗೆ ಸಂಯೋಗ ಆಗ್ತಿದೆ ಪುಣ್ಯ ಕರ್ಮದ ಉದಯದಿಂದ, ಅದು ಪುದ್ಗಲದ ರಚನೆ. ಇದನ್ನು ನನ್ನದನ್ನೋದು, ಇದನ್ನು ನಾನನ್ನೋದು ಯಾವ ಪ್ರಕಾರ ಮಿಥ್ಯಾತ್ವ ಇದೆಯೋ ಅದನ್ನು ನನ್ನದನ್ನೋದು ಕೂಡ ಮಿಥ್ಯಾತ್ವನೇ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಚಾರಿತ್ರ ಅರ್ಥಾತ್ ಸುಖ. ಸುಖ ಅರ್ಥಾತ್ ಚಾರಿತ್ರ ಒಂದೇ ಅನುಭೂತಿಯ ಎರಡು ಹೆಸರಲ್ಲವೇ.
ಅನುಭೂತಿ, ಸುಖದ ಅನುಭೂತಿ. ಅರೆ, ಶಾಂತ, ಸ್ವಾಧೀನ, ನಿರಾಕುಲ, ಜ್ಞಾನ ಮಾತ್ರ, ಸ್ವಭಾವ ಮಾತ್ರದ ಸಂವೇದನ ಆ ದ್ರವ್ಯದ ಸರ್ವ ಪ್ರದೇಶದೊಳಗ ಪ್ರತಿಯೊಂದು ಗುಣದ ಪರ್ಯಾಯದೊಳಗ ಯಾವ ಆ ಒಂದು ನಿರಾಕುಲ ಶಾಂತಿಯ ಸಂವೇದನ ಆಗ್ತಿದೆಯಲ್ಲ, ಅದಕ್ಕೆ ಬೇಕಾದ್ರೆ ಸುಖ ಅಂದರೆ ಬೇಕಾದ್ರೆ ಚಾರಿತ್ರ. ಅಜ್ಞಾನ ಅವಸ್ಥೆಯೊಳಗ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಯಾವ ಆಚರಣೆಯ ಮಾತು ಇದೆಯಲ್ಲ, ಅದು ಒಂದು ಪ್ರಕಾರದ ಬಂಧನ ಇದೆ. ಹೌದು ಅಥವಾ ಇಲ್ಲ? ಚಾರಿತ್ರದಿಂದ ಬಂಧ ಆಗ್ತಿದೆಯಲ್ಲ, ಬಿಡುಗಡೆ ಮೋಕ್ಷ ಆಗ್ತಿದೆ. ಚಾರಿತ್ರದಿಂದ ವಿರೋಧಿಯಾಗಿದೆ ಈ ವಿಪರೀತ ದೃಷ್ಟಿ ಇರುವಂಥ ಜೀವದ. ಜ್ಞಾನದೊಳಗ ವಸ್ತುವಿಗೆ ಸಂಬಂಧಿಸಿದ ಹಾಗೆ ತದ್ವಿರುದ್ಧ ಕಲ್ಪನೆ ಆಗಿದೆ. ಎಷ್ಟು ವಿರುದ್ಧ ಇದೆ ಸ್ಪಷ್ಟ ರೂಪದಿಂದ. ವ್ರತ ತಗೊಳ್ಳೋದಂತಂದ್ರೆ ಬಂಧನಕ್ಕೊಳಗಾಗೋದು. ಹೀಗೆ ಮಿಥ್ಯಾದೃಷ್ಟಿ ಜೀವನಿಗೆ ಅನ್ನಿಸ್ತಿದೆ. ನಿರಂತರದ ಸಂವೇದನೆ ಇದೆ. ನಾವೆಲ್ಲಿ ಬರುವುದಿಲ್ಲ, ನಮಗೇನು ನಡೆಯುವುದಿಲ್ಲ. ಒಂದು ಪ್ರಕಾರದ ಬಂಧನಕ್ಕೊಳಗಾಗಿದ್ದಾನೆ. ಆದರೆ ಚಾರಿತ್ರದ ಹೆಸರ ಸಮಸ್ತ ಅನಾದಿ ಕಾಲದ ಬಂಧಗಳನ್ನು ಕತ್ತರಿಸಿ ಹಾಕುವುದಿದೆ, ಅಥವಾ ಅವು ಸ್ವಯಮೇವ ತುಂಡರಿಸಿ ಹೋಗೋದಿದೆ. ತಿಳಿತಾ ಇದೆ? ಧರ್ಮದ ಸಲುವಾಗಿ ಎಷ್ಟು ವಿಪರೀತ ಕಲ್ಪನೆ ಇದೆ ನಮ್ಮಲ್ಲಿ. ಬಂಧನಕ್ಕೊಳಗಾಗೋದು, ಶ್ರಾವಕ ವ್ರತದ ಅಂಗೀಕಾರ ಮಾಡೋದು. ಅರೆ ಸಾಮಾನ್ಯ ರಾತ್ರಿ ಭೋಜನದ ತ್ಯಾಗ ಮಾಡೋದಂದ್ರೂ ಕೂಡ ಒಂದು ಪ್ರಕಾರದ ಬಂಧನ. ನಿಜವಾಗಿ ಅಲ್ಲಿ ಬಂಧನ ಇದೆಯೇನ? ಮುಕ್ತತೆ ಇದೆ ರೀ. ವೈಜ್ಞಾನಿಕವಾಗಿ ವಿಚಾರ ಮಾಡೋದು, ಯೋಗ್ಯ ರೀತಿಯಿಂದ ವಿಚಾರ ಮಾಡೋದು. ಬಿಡು ಇದೆ, ಸುಖ ಇದೆ, ಶಾಂತಿ ಇದೆ ಪ್ರಭು. ಇಲ್ಲ ಅಂತಂದ್ರೆ ರಾತ್ರಿ 10 ಗಂಟೆ 11 ಗಂಟೆವರೆಗೆ ಕೂಡ ಅಕ್ಕಪಕ್ಕದ ಮನೆಯಲ್ಲಿ ನೋಡಿದರೆ ನಡೆದದ್ದೇ ಇರ್ತಿದೆ. ಹಾಗಾದ್ರೆ ನಾವು ಎಷ್ಟು ಸುಖಿ. ಅಷ್ಟೊಂದು ಸಣ್ಣ ಸಣ್ಣ ಸದಾಚಾರವನ್ನು ರೂಢಿಸಿಕೊಳ್ಳುವುದರಿಂದ ಎಷ್ಟು ಕಾರ್ಯದ ಭಾರದಿಂದ ಮುಕ್ತ. ವಿಚಾರ ವೈಜ್ಞಾನಿಕವಾಗಿ ಮಾಡಿದರೆ ಅದಕ್ಕೆ ಮೋಕ್ಷಶಾಸ್ತ್ರದೊಳಗ ಬಂಧ ಅಧಿಕಾರದಲ್ಲಿ ಯಾರ ರಾಮ್ಜಿಭಾಯಿ ಜೋಶಿ ಹೇಳ್ತಾರೆ, ವಿಶ್ವದ ಎಷ್ಟು ದರ್ಶನಗಳಿದ್ದಾವೆ ಇಡೀ ವಿಶ್ವದೊಳಗೆ, ಅವ ಎಲ್ಲವುಗಳಲ್ಲಿ ಒಂದು ಈ ಜೈನ ದರ್ಶನದೊಳಗೇನು ವಸ್ತುವಿನ ಸ್ವರೂಪವನ್ನು ವೈಜ್ಞಾನಿಕವಾಗಿ ಹೇಳಲಾಗಿದೆಯೋ ಆ ರೀತಿ ಯಾವುವು ದರ್ಶನದೊಳಗೆ ವೈಜ್ಞಾನಿಕವಾಗಿ. ವಿಜ್ಞಾನ ಯಾವುದಕ್ಕಂತಾರೋ ವಿಚಾರ ಮಾಡಿ ನೋಡಿದ ನಂತರ ಸತ್ಯ ಸಿದ್ಧ. ವೈಜ್ಞಾನಿಕವಾಗಿ ಜ್ಞಾನವನ್ನ ವಿಚಾರಕ್ಕೊಳಪಡಿಸೋದ್ರೆ ಆ ಕಡೆ ಈ ಕಡೆ ಅರ್ಥ ಮಾಡುವ ಅವಶ್ಯಕತೆ ಇಲ್ಲ. ವೈಜ್ಞಾನಿಕ ವಿಜ್ಞಾನ ಅರ್ಥಾತ್ ಜ್ಞಾನವನ್ನ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ವಿಚಾರದೊಳಗೆ ತೊಡಗಿಸೋದು, ಅಥವಾ ಆ ವಿಷಯದ ವಿಚಾರವನ್ನ ಜ್ಞಾನದಿಂದ ಮಾಡೋದು. ವಿಚಾರ ಅಂತೂ ಜ್ಞಾನದಿಂದನೇ ಆಗ್ತಿದೆ, ಆಗುವುದಿಲ್ಲ. ನಮ್ಮಲ್ಲಿ ವಿಚಾರ ಏನಿದೆ ಅದ ಅಂಧಶ್ರದ್ಧೆಯ ಅನುಸಾರವಾಗಿ ಆಗ್ತಾ ಇದೆ. ವಿಚಾರ ನಮ್ಮದು ಸ್ವತಂತ್ರ ಜ್ಞಾನದ ಮೂಲಕ ಯಾವ ವಸ್ತುವಿನ ಕುರಿತಾಗಿ ನಾವು ವಿಚಾರ ಮಾಡ್ತಾ ಇಲ್ಲ. ಸಾಮಾನ್ಯ ಏನಾಗಿದೆಪ್ಪ, ಅಷ್ಟಾಂಗಿಕದೊಳಗೆ ಸಚಿತ್ತದತೆ ಆಗಿರುವುದರಿಂದ ಕೆಲಸ ಎಷ್ಟು ಕಡಿಮೆ ಆಗಿದೆಯೋ ಅಥವಾ ಇಲ್ಲ, ಏನು ಬಂಧನ ಆಗಿದೆ ರೀ, ಕೆಲಸ ಅಷ್ಟು ಕಡಿಮೆ ಆಯಿತು. ಡಬ್ಬದೊಳಗಿಂದ ಕಾಳು ತಗೊಳ್ಳೋದ, ಕುಕ್ಕರ್ಗೊಳಗೆ ಹಾಕಿಬಿಡೋದ. ತರಕಾರಿ ಆದರೆ ಅದನ್ನು ತೊಳಿಬೇಕು, ನೋಡಬೇಕು, ಹೆಚ್ಚಬೇಕು, ಹುರಿಬೇಕು, ಅಷ್ಟೆಲ್ಲ ಪ್ರಕಾರ.
ಹಾಗಾದ್ರೆ ಜೈನ ದರ್ಶನದೊಳಗೆ ಬರುವಂಥ ಯಾವ ಆಚರಣೆ ಕ್ರಿಯಾರೂಪ ಇದಾವೆಯೋ ಅವೆಲ್ಲವೂ ಜೀವನಿಗೆ ಸುಖದಾಯಕ, ಸುಖರೂಪ ಇದ್ದಾವೆ. ವಿಶೇಷ ಏನೂ ಇಲ್ಲ, ಏನೂ ವಿಶೇಷ ಇಲ್ಲ. ನಿಜವಾಗಿ ಈ ಜೀವ ಒಂದು ಭ್ರಾಂತಿಯನ್ನು ಬುದ್ಧಿಯೊಳಗೆ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ. ಧರ್ಮ ಮಾಡೋದಂದ್ರೆ ಅದು ಕಷ್ಟ, ಅದೆಲ್ಲ ಖಾಲಿ ಇದ್ದವ್ರ ಕೆಲಸ, ನಮ್ಮಂಥವ್ರಿಗೆ ಹ್ಯಾಗೆ ಸಾಧ್ಯ ಇದೆ ಅಂಥೇಳಿ ಬಹಳ ಜನರ ಗ್ರಾಮಾಂತರ ಪ್ರದೇಶದೊಳಗಿರಲಿ ಅಥವಾ ನಗರ ಪ್ರದೇಶದೊಳಗಿರಲಿ ಅವರು ತಮ್ಮನ್ನು ತಾವು ಬಹಳ ವ್ಯಸ್ತ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದರೆ ಧರ್ಮ ಮಾರ್ಗವನ್ನು ಎಷ್ಟೆಷ್ಟು ಬಿಡ್ತಿದೆಯೋ ಅಷ್ಟು ವ್ಯಸ್ತ ಆಗ್ತಿದೆ ಜೀವ. ವೈಜ್ಞಾನಿಕವಾಗಿ ವಿಚಾರ ಮಾಡೋದು, ಆ ರಾಮ್ಜಿ ಭಾಯಿಯ ಯಾವ ತರ್ಕಿದೆ ಅಥವಾ ಯಾವ ಯಥಾರ್ಥ ದೃಷ್ಟಿ ಕೊಟ್ಟಿದ್ದಾರೆ ಅದರ ಮೂಲಕ ವಿಶ್ವದ ಯಾವ ದರ್ಶನದೊಳಗೆ ಈ ಪ್ರಕಾರ ವೈಜ್ಞಾನಿಕವಾಗಿ ವಸ್ತುವಿನ ಸ್ವರೂಪದ ಸಿದ್ಧಿ ಮಾಡಲಾಗಿಲ್ಲ ಅಂತ ಹೇಳಿದ್ರೆ. ವೈಜ್ಞಾನಿಕ ಏನು ಹೇಳ್ತು, ಎಷ್ಟೆಷ್ಟು ಧರ್ಮದಿಂದ ದೂರ ಹೋಗ್ತಿದೆಯೋ ಜೀವ ಅಷ್ಟಷ್ಟು ವ್ಯಸ್ತ ಆಗ್ತಿದೆ, ದುಃಖಿ ಆಗ್ತಿದೆ. ವ್ಯಸ್ತ ಆಗೋದರ್ಥ ಅದು ದುಃಖಿ. ಎಷ್ಟೆಷ್ಟು ಧರ್ಮದ ಸಮೀಪ ಬರ್ತಿದೆಯೋ ಅಷ್ಟಷ್ಟು ಜೀವ ಬಿಡು, ವಿಶ್ರಾಮ್, ಅರೆ ಬೇಕಿಲ್ಲ ನನಗೇನು ಮಾಡೋದ ಅಂಥೇಳಿ ಅಂದ ನಂತರ ಏನಿದೆ ಸಾಕು. ಕ್ಷುಧಾಬಾಧೆಯ ನಿವಾರಣೆ ಸಲುವಾಗಿ ಯಾವುದಾದ್ರೂ ಒಂದು ಸಾಕು. ಇಷ್ಟಿದ್ದ ನಂತರ ಎಷ್ಟು ಕೆಲಸದಿಂದ ಬಿಡುವು ಸಿಕ್ಕಿತ್ರಿ, ಕೆಲಸದಿಂದ ಬಿಡುವು ಸಿಕ್ಕಿತ, ಆಂತರ್ಯದೊಳಗೆ ಆಕುಲತೆಯಿಂದ ಬಿಡುವು ಸಿಕ್ಕಿತ. ಇದು ಎಲ್ಲದಕ್ಕಿಂತ ಆರಂಭಾದಿ ಕ್ರಿಯೆಗಳ ಮೂಲಕ ಷಟ್ಕಾಯ ಜೀವಗಳಲ್ಲಿ ಅಗಣಿತ ಹಿಂಸೆ ಆಗುತ್ತಿತ್ತು. ಅವು ಎಲ್ಲವುಗಳ ಭಾರ ನಮ್ಮ ಮಸ್ತಕದ ಮೇಲೆ ಬಂದು ಬೀಳಲಿಲ್ರಿ ಅಂಥೇಳಿ ಧರ್ಮೀ ಸುಖಿ ಅದನು, ಧರ್ಮದಿಂದ ವಿಮುಖ ಜೀವ ದುಃಖಿ ಅದ. ಇನ್ನಿದನ್ನು ಸೂಕ್ಷ್ಮತೆಗೆ ತಗೊಂಡು ಹೋದ್ರ ಅಥವಾ ಯಥಾರ್ಥತೆಗೆ ತಗೊಂಡು ಹೋದ್ರ, ನಿಶ್ಚಯಕ್ಕೆ ತಗೊಂಡು ಹೋದ್ರ, ಆತ್ಮಸ್ವರೂಪದ ಪರಿಚಯ ಮಾಡಿಕೊಳ್ಳದೆ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದ್ರೂ ಕೂಡ ಆ ಜೀವದ ತಲೆ ಮೇಲೆ ಬಹಳಷ್ಟು ಭಾರ ಇದೆ. ವ್ರತಗಳದ್ದು ನಿರತಿಚಾರ ಪರಿಪಾಲನೆ ಮಾಡಿ ಯಾವುದರ ಕುರಿತಾಗಿ ರಾಗದ್ವೇಷ ಮಾಡುವುದಿಲ್ಲ, ಕೃತ್ರಿಮವಾಗಿ ಪ್ರಯತ್ನಪೂರ್ವಕವಾಗಿ. ಅರೆ ಜೀವ ಮಾತ್ರರ ಕುರಿತು ದಯೆಯ ಭಾವ ಇದೆಲ್ಲ ಭಾರಿದರೆ ಅದರ ಆತ್ಮಾನುಭವ ಸಂಪನ್ನ ಜೀವ 2 ಕಷಾಯ ಚೌಕಡಿ ಹೋಗಿರಲಿ, 3 ಕಷಾಯ ಚೌಕಡಿ ಹೋಗಿರಲಿ, 1 ಕಷಾಯ ಚೌಕಡಿ ಹೋಗಿರ್ಲಿ ರೀ, ಭಲೆ ಆಗಮದೊಳಗೆ ಅವರನ್ನು ದ್ರವ್ಯಲಿಂಗಿ ಅಂದಿದ್ದಾರೆ. ಮಿಥ್ಯಾದೃಷ್ಟಿ ದ್ರವ್ಯಲಿಂಗಿ, ಚತುರ್ಥ ಗುಣಸ್ಥಾನಾವರ್ತಿ ದ್ರವ್ಯಲಿಂಗಿ ಮತ್ತು ಪಂಚಮ ಗುಣಸ್ಥಾನಾವರ್ತಿ ದ್ರವ್ಯಲಿಂಗಿ ಅಂಥೇಳಿ 3 ಜನ ದ್ರವ್ಯಲಿಂಗಿಗಳು. ಮತ್ತು 6ನೇ ಗುಣಸ್ಥಾನದೊಳಗೂ ಕೂಡ ದ್ರವ್ಯಲಿಂಗನೇ ಇದೆ. 4 ಪ್ರಕಾರದವರ ಆಧಾರ 3 ಮಾಡಿದ್ರೆ ಗೃಹಸ್ಥ ಅವಸ್ಥೆಯನ್ನು ತ್ಯಾಗ ಮಾಡಿರುವಂಥ 4ನೇ ಇರಲೇಬೇಕಾರೆ 5ನೇ ಇರಲಿ, ಅವನು ದ್ರವ್ಯಲಿಂಗಿನ. ಮತ್ತು ಮಿಥ್ಯಾತ್ವ ಅವಸ್ಥೆಯಲ್ಲಿ ಗೃಹಸ್ಥ ಅವಸ್ಥೆಯನ್ನು ತ್ಯಾಗ ಮಾಡಿದವ ಅವನು ದ್ರವ್ಯಲಿಂಗಿನ. ಮತ್ತು ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡಿ ಶುದ್ಧೋಪಯೋಗದಿಂದ ಯಾವ ಸಮಯದಲ್ಲಿ ಚ್ಯುತ ಆಗಿದನೋ ಅವನು ಒಂದು ಅಪೇಕ್ಷಾದಿಂದ ದ್ರವ್ಯ. ಈಗ ವಿಚಾರ ಮಾಡೋಣ, 1 ಕಷಾಯ ಚೌಕಡಿ ಹೋಗಿರುವಂಥ ಜೀವಕ್ಕ ಬಸ್ ಅನಂತಾನುಬಂಧಿಗೆ ಸಂಬಂಧಿಸಿದ ಹಾಗೆ ವಿಕಲ್ಪಗಳು ಇಲ್ಲ. ಆದರೆ 3 ಕಷಾಯ ಚೌಕಡಿ ಹೋಗಿರುವಂಥ ಯಾವ ಭಾವಲಿಂಗಿ ಸಂತ ನಿರ್ವಿಕಲ್ಪ ಅದನಲ್ಲ, ಆ ರೀತಿ ಅವನು ನಿರ್ವಿಕಲ್ಪ ಇಲ್ಲ. ಅದಕ್ಕಿದು ಧರ್ಮದ ಸೂಕ್ಷ್ಮತೆ ಇದೆ. ಅಂದ್ರೆ ನನಗೆ ಹೇಳೋದು ಬೇರೆ ಬೇರೆ ಏನರೆ ಹೇಳಿ ಸಮಯ ತೆಗೆಯುವ ಮಾತಿಲ್ಲ. ಏನಿದೆ, ಚಾರಿತ್ರ ಅರ್ಥಾತ್ ಸುಖ, ಚಾರಿತ್ರ ಅರ್ಥಾತ್ ಸುಖ ಹೇಳಲಿಲ್ಲ, ಸುಖ ಅರ್ಥಾತ್ ಚಾರಿತ್ರ ಹೇಳ್ತಾರೆ.
ಜೀವನಿಗೆ ಬೇಕಾಗಿರೋದೇನ? ಸುಖ. ಸುಖ. ಮೂರು ಲೋಕದೊಳಗ ಅನಂತ ಜೀವದವು. ಪ್ರತಿಯೊಂದು ಜೀವ ನಿರಂತರ ಸುಖವನ್ನ ಬಯಸ್ತಿದೆ. ಹಾಗಾದ್ರೆ ಆ ಸುಖ ಯಾವುದರಿಂದ? ಚಾರಿತ್ರದಿಂದ. ಚಾರಿತ್ರದಿಂದ. ಎಂಥ ಚಾರಿತ್ರ? ಅರೆ, ವಸ್ತು ದರ್ಶನದ ಅನುಸಾರ ಜಿನೇಂದ್ರ ಪ್ರಣೀತ. ಅದು ಉಪಚಾರ ಇರಲಿ, ವ್ಯವಹಾರ ಇರಲಿ, ವಾಸ್ತವಿಕ ಇರಲಿ, ಚಾರಿತ್ರ ಮಾತ್ರ ಎಲ್ಲ ಸುಖ ರೂಪನ ಇದ್ದವು. ಅಲ್ಲಿ ಸುಖ ಇರುವ ಹಾಗೆ ಸುಖ ಅನ್ಯತ್ರ ಎಲ್ಲೂ ಇಲ್ಲ. ಸುಖದ ಇನ್ನೊಂದು ಹೆಸರನ ಏನ? ಚಾರಿತ್ರ. ಹಾಗಾದ್ರೆ ನಮ್ಮ ಭ್ರಾಂತಿಯೊಳಗಿಂದ ಈ ಅಷ್ಟಾನ್ನಿಕ ಪರ್ವದ, ಈ ಆಚಾರ್ಯ ಪದ್ಮನಂದಿ ದೇವರ ನಿಶ್ಚಯ 13ನೇ ಶ್ಲೋಕದ ಅವಲಂಬನೆ ನಮ್ಮ ಜೀವನದೊಳಗೆ ಮಾಡಿದ್ದೇವೆ ಅಂಥೇಳಿ ಹೇಳಬೇಕಾದ್ರೆ, ನಮ್ಮ ಈ ಭವದೊಳಗರೆ ಬುದ್ಧಿಪೂರ್ವಕ ಚಾರಿತ್ರ ಅಂದ್ರೆ ಒಂದು ಪ್ರಕಾರದ ಬಂಧನ, ಕಷ್ಟ ಅನ್ನೋದ ನಮ್ಮ ಬುದ್ಧಿಯೊಳಗೆ ಬರಬಾರ್ದು. ಅಷ್ಟಾನ್ನಿಕದಂಥ ಮಹಾಪರ್ವದೊಳಗ ಈ ಒಂದು ಪವಿತ್ರ ಗ್ರಂಥದ ಅವಲಂಬನೆಯೇನು ನಮ್ಮ ಭಾಗ್ಯದಿಂದ ಆದದ್ದು ಇದೆ. ಅಲ್ಲಿ ಆಗಬೇಕಾದಂಥ ಜೀವನ ಪೂರ್ತಿ ನಮ್ಮ ಬುದ್ಧಿಯೊಳಗೆ ಇರಬೇಕಾದಂಥ ಮಾತು ಒಂದೇ ಇದೆ. ಚಾರಿತ್ರ ಶಬ್ದ ಎಲ್ಲೆಲ್ಲಿ ವಾಚನದೊಳಗೆ ಬರ್ತಿದೆ, ಶ್ರವಣದೊಳಗೆ ಬರ್ತಿದೆ, ಅಲ್ಲಲ್ಲಿ ಚಾರಿತ್ರ ಅಂತಂದ್ರೆ ಕಷ್ಟ ಅನ್ನುವ ಭ್ರಾಂತಿ ನಮ್ಮ ಬುದ್ಧಿಯ ಪ್ರವೇಶ, ಬುದ್ಧಿಯ ಹತ್ತಿರ ಬರಲೇಬಾರದು. ಚಾರಿತ್ರ ಯಾವುದಕ್ಕಂತಾರೆ? ಯಾವುದು ಸುಖ ಇದೆಯೋ ಅದು ಚಾರಿತ್ರ. ಬಹಳ ರೀತಿಯಿಂದ ಹೇಳಿದ್ದಾಯಿತು. ಇನ್ನೂ ಬಹಳ ರೀತಿಯಿಂದ ಅಥವಾ ತಮ್ಮ ತಮ್ಮ ಜೀವನದೊಳಗೆ ಇದರದ್ದು ಏನು ಮಾಡಿಕೊಳ್ಳೋದ? ಪ್ರತಿ ಸಮಯಕ್ಕೆ ಪರೀಕ್ಷೆ ಮಾಡಿ. ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಯಾವ್ಯಾವ ಭಾಷೆ ಚಾರಿತ್ರ ಇದೆ, ಅಥವಾ ಚಾರಿತ್ರದ ಶ್ರೇಣಿಯೊಳಗೆ ಬರುವಂಥ ಯಾವ್ಯಾವ ಕ್ರಿಯಾ ವಿಶೇಷಗಳಿದ್ದಾವೆ, ಅವು ಸುಖರೂಪ ಇದಾವೆಯೋ ಅಥವಾ ಸುಖರೂಪ ಇದಾವ ಅಥವಾ ದುಃಖರೂಪ, ಪ್ರತಿಯೊಂದು ಹೆಚ್ಚೆಚ್ಚಿಗೆ ತಮ್ಮ ಜೀವನದೊಳಗೆ ಅದರದ ಅವಲೋಕನೆ ಮಾಡೋದ. ಅರೆ, ಅವಲೋಕನೆ ಮಾಡೋದ ನಿರ್ಣಯದವರೆಗೆ ತಲುಪೋದನ್ನು ಜೀವಕ್ಕ ಲಾಭದಾಯಕ ಇದೆ. ಓದುವುದ ಲಾಭದಾಯಕ ಇಲ್ಲ. ಅದರದ ಪುನಃ ಪುನಃ ಆ ವಿಷಯದ ಚಿಂತನೆ, ಆ ವಿಷಯವನ್ನು ಬುದ್ಧಿಯೊಳಗೆ ಧಾರಣ ಮಾಡೋದ, ಮತ್ತೇನು ಮಾಡೋದ? ಅದನ್ನು ಬುದ್ಧಿಯೊಳಗೆ ದೃಢ ಮಾಡಿಕೊಳ್ಳೋದು. ದೃಢ ಈ ಭವಪೂರ್ತಿ ಅಂಥೇಳಿ ಹೇಳಿದ್ದನ್ನ. ಆದರೆ ನಿಜವಾಗಿ ಈ ಮಾತು ನಮಗೆ ಎಷ್ಟು ಕಾಲ ಲಕ್ಷ್ಯದಲ್ಲಿ ಇರಬೇಕು? ಪ್ರತ್ಯಕ್ಷ ಆ ಸುಖಮಯವಿರುವಂಥ ಚಾರಿತ್ರದ ಅಂಗೀಕಾರ ಎಲ್ಲಿಯವರೆಗೆ ನಮ್ಮ ಭವಿಷ್ಯದ ಭವದೊಳಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ದೃಢ. ಏನ? ಚಾರಿತ್ರ ಅಂದ್ರೆ ಬಂಧನ ರೂಪ ಇಲ್ಲ, ಕಷ್ಟ ರೂಪ ಇಲ್ಲ. ಸುಖದ ಇನ್ನೊಂದು ಹೆಸರೇ. ಜೀವನಿಗೆ ಸುಖ ಅಂತೂ ಬೇಕಾದದ್ದು ಇದೆ. ದೌಲತರಾಮರು ಹೇಳಿದ ಪ್ರಕಾರ ಅಥವಾ ನಮ್ಮ ಅಂತರಂಗದೊಳಗೂ ಇದೆ. ಸುಖ ಅಂತೂ ಬೇಕಾಗಿದೆಯೋ ಅಥವಾ ದೌಲತರಾಮರು ಹೇಳಿದಾರಂತ ಹೇಳಿ ನಂಬೋದ್ರಿ. ಜೈತ್ರಧುವನ ಮೇ ಜೀವ ಅನಂತ ಸುಖ ಚಾಹೆ ದುಃಖ ತೈ ಭಯವಂತ ಅವ್ರು ಹೇಳಿದಾರಂತ ಹೇಳಿ ನಂಬಬೇಕಲ್ಲ. ಏನೋ ಒಳಗ ಅವಲೋಕನೆ ಮಾಡ್ಕೊಳ್ಳಿ. ಸುಖ ಸುಖ ಅಂತೂ ಬೇಕಾಗಿದೆ. ಆದರೆ ಚಾರಿತ್ರ ಅಂತಂದ್ರೆ ಏನ? ಯಾವುದು ಸುಖರೂಪ ಇದೆಯೋ ಅದು ಚಾರಿತ್ರ. ಚಾರಿತ್ರ ಅಂದ ಕೂಡಲೇ ಸ್ವಲ್ಪ ಕೂಡ ಭಾರ ರೂಪ ಇಲ್ಲ, ಬಂಧನ ರೂಪ ಇಲ್ಲ, ಕಷ್ಟ ರೂಪ ಇಲ್ಲ. ಆಗ್ತಿದೆ ಅನ್ನೋ ವಿಶ್ವಾಸ ಗೌರಣ್ಣವರು ವಿಚಾರ ಮಾಡಿ ವಿಶ್ವಾಸ ಮಾಡೋದು. ಒಂದು ದಿವಸದೊಳಗೆ ಒಂದು ಮಾತಿನೊಳಗೆ ವಿಶ್ವಾಸ ಮಾಡುವಂಥದ್ದು ವಸ್ತು ದರ್ಶನಕ್ಕೆ. ದೀರ್ಘ ಚಿಂತನದ ವಿಚಾರದ ಮೂಲಕ ಅದು ಒಳಗಿನಿಂದ ನಿಶ್ಚಿತ ಆಗಬೇಕು. ಚಾರಿತ್ರ ಹೇಗಿದೆ? ಹೇಗಿದೆ? ಸುಖರೂಪ ಇದೆ, ಸ್ವಾಧೀನ ಇದೆ, ಆನಂದಮಯ ಇದೆ, ನಿರ್ಭಾರ ಇದೆ. ಅರೆ, ದುಃಖದ ಲವಲೇಶ ಕೂಡ ಅದರೊಳಗಿಲ್ಲ. ಸುಖದ ಇನ್ನೊಂದು ಹೆಸರನ ಚಾರಿತ್ರ. ಸುಖ ನನಗೆ ಬೇಕಾಗಿದೆ ಅಂದ ಮೇಲೆ
ಆ ಚಾರಿತ್ರ ದುಃಖರೂಪ ಇರೋದು ಸಾಧ್ಯ ಇಲ್ಲ. ಚಾರಿತ್ರದೊಳಗೆ ದುಃಖ ಇದೆ ಅನ್ನುವಂಥ ಭ್ರಾಂತಿ, ಚಾರಿತ್ರದೊಳಗೆ ಬಂಧನ ಇದೆ ಅನ್ನುವಂಥ ಭ್ರಾಂತಿ ಸಂಪೂರ್ಣ ಅಳಿಸಿರು. ಆಚಾರ್ಯ ದೇವ್ ಏನು ಹೇಳ್ತಾ ಇದ್ದಾರೆ? ಸಮೀಚೀನ ಸುಖ. ಈಗ ಇಲ್ಲಿಯವರೆಗೆ ನಾವು ಸುಖದ ಚರ್ಚೆ ಮಾಡಿದೆವು, ಆದರೆ ಇವರು ಎಂಥ ಸುಖ ಹೇಳ್ತಾ ಇದ್ದಾರೆ? ಸಮೀಚೀನ ಸುಖ. ಆಚಾರ್ಯ ಭಗವಂತರು ಹೇಳಿದ್ದಾರೆ. ನೋಡ್ರಿ ಮೇಲೆ ಶ್ಲೋಕದೊಳಗೆ ಏನಿದೆ? ಸಮ್ಯಕ್ ಸುಖ ಇದೆ. ಸಮ್ಯಕ್ ಸುಖ. ಅಲ್ಲಿ ಚಾರಿತ್ರ್ಯ ಇಲ್ರಿ, ಶಬ್ದ ಚಾರಿತ್ರ್ಯ ಇದೆ ಶ್ಲೋಕದೊಳಗೆ. ಸಮ್ಯಕ್ ಸುಖ ಬೋಧ ದೃಶಾಂ. ಹಾಗಾದ್ರೆ ಅರ್ಥ ಮಾಡುವಂಥವ್ರು ಯೋಗ್ಯ ಮಾಡಿದಾರೋ ಅಥವಾ ಇಲ್ರಿ? ಸುಖ ಅಂದ್ರೆ ಏನು? ಚಾರಿತ್ರ. ಯಾಕೆ ಅಂತಂದ್ರೆ ಅವು ಮೂರು ಒಂದನ್ನು ಬಿಟ್ಟು ಒಂದು ಇರುವುದಿಲ್ಲ. ಎಲ್ಲಿ ಸಮ್ಯಕ್ ದರ್ಶನ ಇದೆ, ಎಲ್ಲಿ ಸಮ್ಯಕ್ ಜ್ಞಾನ ಇದೆ, ಅಲ್ಲಿ ಸಮ್ಯಕ್ ಚಾರಿತ್ರ್ಯ ಇದೆ. ಎಲ್ಲಿ ಚಾರಿತ್ರ್ಯ ಇಲ್ಲ, ಅಲ್ಲಿ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಕೂಡ ಇಲ್ಲ. ಚಾರಿತ್ರ್ಯ ಅಂದ್ರೆ ಏನ? ಇದರ ಕುರಿತು ಕೂಡ ನಮ್ಮಲ್ಲೇ ಭ್ರಾಂತಿ ಇದೆ. ಚಾರಿತ್ರ್ಯ ಅಂತಂದ್ರೆ ಏನ? ವ್ರತಬದ್ಧ ಆಗೋದು ಚಾರಿತ್ರ್ಯನ. ಆದ್ರೆ ವ್ರತಬದ್ಧ ಆಗೋದು ಚಾರಿತ್ರ್ಯ ಅಂಥೇಳಿ ಒಂದು ವೇಳೆ ನಮ್ಮ ಬುದ್ಧಿಯೊಳಗಿದ್ದರನ್ನು ಕೂಡ ವ್ರತ ಯಾವುದಕ್ಕಂತಾರೋ ಸ್ವರೂಪದ ಅನುಸಾರ ವರ್ತಿಸುವುದೇನಿದೆ ಅದು. ತನ್ನ ಸ್ವಭಾವ ಹೇಗಿದೆಯೋ ಅದರ ಅನುರೂಪ ವರ್ತಿಸುವುದು, ಪರಿಣಾಮನ ಮಾಡೋದು, ಅದರ ಹೆಸರು ವ್ರತ. ಸಮ್ಯಕ್ ಸುಖ ಬೋಧ ದೃಶಾಂ. ಆಚಾರ್ಯ ದೇವರದ ನಿಜವಾಗಿನ ಶಬ್ದ ಬಹಳ ಅಂತಂದ್ರೆ ಬಹಳ ಯೋಗ್ಯ, ಸುಯೋಗ್ಯ, ಜೀವದ ಭ್ರಾಂತಿಯನ್ನು ಸರ್ವಥಾ ಅಳಶ ಹಾಕುವಂಥದ್ದು, ಜೀವನಿಗೆ ಯಥಾರ್ಥ ದಿಶಾಬೋಧ ಮಾಡುವಂಥದ್ದು ಇದೆ. ಏನ? ಸುಖ ಶಬ್ದದ ಪ್ರಯುಕ್ತ ಭಾವದೊಳಗೆ ಇಳಿದು ನೋಡಬೇಕ್ರಿ. ಸುಖ ಶಬ್ದ ಅದರ ಗರ್ಭದೊಳಗೆ ಯಾವ ಭಾವ ಇದೆ ಅದರೊಳಗೆ ಇಳಿದು ನೋಡಬೇಕು. ನನಗದರದ ರುಚಿ ಎಷ್ಟಿದೆ, ಯಾವ ರೀತಿಯಿಂದ, ಯಾವ ಬೆಲೆ ಕೊಟ್ಟು ಅದನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಅಭಿಪ್ರಾಯ, ಯಾವುದಕ್ಕೂ ಸಿದ್ಧದೇವು ನಾವು. ಏನು ಬೇಕಾಗಿದೆ? ಸುಖ ಪ್ರಾಪ್ತಿಯ ಸಲುವಾಗಿ ಎಂಥ ಬೇಕಾದಂಥ ತ್ಯಾಗಕ್ಕೂ ಕೂಡ ಸಿದ್ಧ ಇದೆ. ಸಮೀಚೀನ ಸುಖ ಎಂದರೆ ಚಾರಿತ್ರ, ಜ್ಞಾನ ಮತ್ತು ದರ್ಶನ. ಅರೆ ನೋಡ್ರಿ, ವಿಷಯದ ವಿಸ್ತಾರ ಬಹಳ ಇದೆ. ಏನು? ಸಮೀಚೀನ ಸುಖ. ಸುಖ ಅಂತೂ ಜೀವನಿಗೆ ಬೇಕಾಗಿದೆ. ಆದರೆ ನಿಜವಾದ ಸುಖ ಯಾವ್ದ ಅನ್ನೋದ? ಈ ಜೈನ ಕುಲದೊಳಗೆ ಜನ್ಮ ಪಡೆದಿರುವಂಥ, ಸಮ್ಯಕ್ ಪರಂಪರೆಯೊಳಗೆ ಜನ್ಮ ಪಡೆದಿರುವಂಥ ಜೀವನಿಗೆ ನಿಜವಾದ ಸುಖ ಯಾವುದ ಅನ್ನೋದ ಯಾವಾಗ ತಿಳಿದು ಬರ್ತಿದೆ ಅಥವಾ ಅನುಭವದೊಳಗೆ ಬರ್ತಿದೆ? ನಿಜವಾದ ಸುಖ, ಸಮೀಚೀನ ಸುಖ ತಿನ್ನುವುದರೊಳಗ, ಉಣ್ಣುವುದರೊಳಗ, ಮಲಗುವುದರೊಳಗ, ಉಡುವುದರೊಳಗ, ವಿಹಾರದೊಳಗ, ಸಂಯೋಗದೊಳಗ, ವಿಯೋಗದೊಳಗ, ಸರ್ವತ್ರ 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 ದುಃಖವೇ ತುಂಬಿರುವೆಳದೊಳಗ ಭ್ರಾಂತಿಯಿಂದ ಕೆಲವೊಂದನ್ನು ಸುಖ ಅಂತಾನೆ, ಕೆಲವೊಂದನ್ನು ದುಃಖ ಅಂತಾನೆ, ಕೆಲವೊಂದನ್ನು ಯಾವುದನ್ನು ದುಃಖ ಅಂತಾನೆ ಅದನ್ನೇ ಮರುಕ್ಷಣದೊಳಗೆ ಸುಖ ಅಂತಾನೆ, ಯಾವುದನ್ನು ಸುಖ ಅಂತಾನೆ ಅದನ್ನೇ ಕೆಲ ಕಾಲದ ನಂತರ ದುಃಖ ಅಂತಾನೆ. ಎಲ್ಲ ಭ್ರಾಂತ ಮರುಳಾಟ, ಹುಚ್ಚರ ಆಟ. ಆದರೆ ನಿಜವಾದ ಸುಖ ಯಾವಾಗ ಈ ಜೀವನಿಗೆ ಸಂವೇದನದೊಳಗೆ ಅಥವಾ ನಿಜವಾದ ಸುಖ ಯಾವಾಗ ಈ ಜೀವನಿಗೆ ಲಕ್ಷ್ಯದೊಳಗೆ ಬರ್ತಿದೆ? ಆತ್ಮನ ಕಥೆಯನ್ನು ಕೇಳೋ ವೇಳೆದೊಳಗೆ. ಚಾರಿತ್ರ್ಯ ಇದೆ, ಆತ್ಮನ ಕಥೆಯನ್ನು ಕೇಳುವ ವೇಳೆದೊಳಗೆ ಆತ್ಮನಿಮಗ್ನರ ಸ್ವರೂಪದ ಚಿಂತನೆ, ವಿಚಾರ, ಧ್ಯಾನ ಅರ್ಥಾತ್ ಪಂಚಪರಮೇಷ್ಠಿಗಳನ್ನು ಬುದ್ಧಿಯೊಳಗೆ ಧಾರಣ ಮಾಡಿರೋ ವೇಳೆದೊಳಗೆ ಏನಾಗ್ತಿದೆ? ಸುಖ. ನಿಜವಾದ ಸುಖ ಯಾವಾಗ? ಅವರು ಹೇಳಿದಂಥ ಆ ಯಾವ ಆತ್ಮನ ಸ್ವರೂಪ ಇದೆ, ಆತ್ಮನ ವಾಸ್ತವಿಕ ಸ್ವರೂಪ ಇದೆ, ಅದರದ ಜ್ಞಾನ ಮಾಡಿಕೊಳ್ಳುವ ವೇಳೆದೊಳಗೆ, ಅದರ ಶ್ರದ್ಧೆಯಾಗಿರೋ ವೇಳೆದೊಳಗೆ ಈ ಜೀವಕ್ಕೆ ಸುಖ ಇದೆ. ಅರೆ
ಯಾವುದೇ ಕ್ರಿಯಾ ವಿಶೇಷದಿಂದ, ಈಗ ಅಧ್ಯಯನ ಹೇಳ್ತು, ಪೂಜೆ ಹೇಳ್ತು, ಗುರು ಉಪದೇಶ ಬಂತು ಅದರೊಳಗ, ಆದರ ಧ್ಯೇಯದೊಳಗ ನಿಜಾತ್ಮ ಯಾವಾಗ ಮುಖ್ಯ ಆಗ್ತಾನೋ ಆವಾಗ ಈ ಎಲ್ಲ ಕ್ರಿಯೆಗಳಲ್ಲಿ ಏನಿದೆ ರೀ? ಸುಖ. ಅದು ಎಂಥ ಸುಖ ಇದೆ, ಎಂಥ ಸುಖ ಇದೆ. ಆ ಎಲ್ಲವುಗಳಲ್ಲಿ ಸಂಯೋಗಗಳಲ್ಲಿ ಭ್ರಾಂತಿಯಿಂದ, ವಿಪರೀತ ಕಲ್ಪನೆಯಿಂದ ಯಾವುದರ ಅನುಭವ ಆಗ್ತಿರ್ತಲ್ಲ ಅದಕ್ಕಿಂತ ಬೇರೆ, ಇದೊಂದು ವಿಲಕ್ಷಣ, ಅದಕ್ಕಿಂತ ಹೆಚ್ಚಲ್ರಿ. ಕೆಲವರು ಹೇಳ್ತಾರೆ ಶುದ್ಧರ ಸುಖ ಎಂಥದ್ದಿದೆ ಅಂದ್ರೆ ಇಂದ್ರನಿಗಿಂತ ಅಧಿಕ ಇದೆ. ತಪ್ಪಿದೆ ರೀ ಅದ. ಇಂದ್ರನ ಸುಖಕ್ಕ, ಇಂದ್ರನ ವೈಭವಕ್ಕ, ಶುದ್ಧರ ಸುಖಕ್ಕ ಯಾವುದೇ ರೀತಿಯಿಂದ ಹೋಲಿಕೆ ಇಲ್ಲ. ಇದು ಪುಣ್ಯದ ಇದೆ, ಅದು ಆತ್ಮನ ಇದೆ. ಇದು ಪುಣ್ಯದ ಬಾಹ್ಯ ವೈಭವ ಇದೆ, ಇದು ಆತ್ಮನಿಗೆ ಏನೂ ಮಾಡೋಕ್ ಸಾಧ್ಯ ಇಲ್ಲ. ಅಲ್ಲಿ ಬಾಹ್ಯದ್ದೇನೂ ಬೇಕಿಲ್ಲ, ಏನೂ ಇಲ್ಲ. ಆದ್ರೆ ಆತ್ಮನ ಅತೀಂದ್ರಿಯ ಆನಂದ ಪೂರ್ಣ ರೂಪದಿಂದ ಪ್ರಕಟ ಆದಂತೆ ಸುಖ ನಿಜವಾಗಿ ಇದು ಬಿಟ್ಟು ಹೋಗೋದಿದೆ, ಅದು ಶಾಶ್ವತ. ಯಾವುದು ಬಂದಿದೆ ಅದು ಬಿಟ್ಟು ಹೋಗೋದ್ರೆ, ಯಾವುದು ಒಳಗಿಂದ ಪ್ರಕಟ ಆಗಿದೆ ಅದಂತೂ ಬಿಟ್ಟು ಹೋಗುವ ಮಾತ ಇಲ್ಲ. ವಸ್ತುವಿನಲ್ಲಿ ತುಂಬಿದ್ದೇ ಇದೆ, ವಸ್ತುವಿನ ಆ ತುಂಬಿರುವಂತಹ ಸುಖ ವಸ್ತುವಿನ ಪರ್ಯಾಯದೊಳಗೆ ಪ್ರವಹಿಸಿ ಬರ್ತಾ ಇದೆ. ಅದು ಒಂದೇ ಸಮೀಚೀನ ಇದೆ. ಈ ಸಮೀಚೀನ ಶಬ್ದ ರತ್ನಕರಂಡ ಶ್ರಾವಕಾಚಾರದೊಳಗ ಸ್ವಾಮಿ ಸಮಂತ್ರಭದ್ರ ದೇವ ಮಾಡ್ತಾರೆ. ದೇಶಯಾಮಿ ಸಮೀಚೀನಂ ಧರ್ಮಂ, ಸಮೀಚೀನ ಧರ್ಮ ಹೇಳ್ತೇನೆ. ಎಂಥದ್ದಿದೆ ಅದ? ಕರ್ಮ ನಿಬರ್ಹಣಂ ಸಂಸಾರ ದುಃಖದ ಸತ್ವಾನ್ ಯೋ ಧರತಿ ಉತ್ತಮೇ ಸುಖಿ. ಅದ ಸಮೀಚೀನ ಧರ್ಮ ಇದೆ. ಸಂಸಾರ ದುಃಖದ ಸತ್ವಾನ್, ಸಂಸಾರ ದುಃಖದೊಳಗೆ ಮುಳುಗಿ ಹೋಗಿರುವಂತಹ ಸತ್ವ ಅರ್ಥಾತ್ ಜೀವರುಗಳನ್ನು ಯೋ ಯಾವುದು ಧರತಿ ಉತ್ತಮೇ ಸುಖಿ, ಅದ ಧರ್ಮ ಇದೆ. ಸಮೀಚೀನ ಧರ್ಮ, ಇಲ್ಲಿ ಸಮೀಚೀನ ಸುಖ, ಸಮೀಚೀನ ಸುಖ. ಆ ಸಮೀಚೀನ ಸುಖ ಯಾವುದರಿಂದ ಮಾಡಿದ್ದು ಇದೆ? ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನದಿಂದ ಮಾಡಿದ್ದು ಇದೆ ಅಲ್ಲ, ಅದು ಆತ್ಮನ ಸ್ವರೂಪ ಇದೆ. ಅದರದ ಅವಿನಾಭಾವಿ ಸಂಬಂಧ ಪ್ರಕಟ ಅವಸ್ಥೆಯೊಳಗೆ ಯಾವುದರ ಜೊತೆಗೆ ಇದೆ? ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ. ಎಲ್ಲಿ ಸಮ್ಯಕ್ ಜ್ಞಾನ ಇಲ್ಲ, ಎಲ್ಲಿ ಸಮ್ಯಕ್ ದರ್ಶನ ಇಲ್ಲ, ಅಲ್ಲಿ ಸಮೀಚೀನ ಸುಖ ಇಲ್ಲ. ಅಲ್ಲಿ ನಿನಗೆ ಸುಖ ಅನಿಸ್ತಿತ್ತು ಅಂತಂದ್ರ ಆ ಸುಖ ಭ್ರಾಂತಿ ರೂಪ ಇದೆ, ಅದು ನಿಜವಾದ ಸುಖ ಅಲ್ಲ. ಸಮೀಚೀನ ಸುಖ ಎಂದರೆ ಚಾರಿತ್ರ, ಜ್ಞಾನ ಮತ್ತು ದರ್ಶನ, ಇವು ಮೂರರ ಏಕತೆಯು. ಇದ ಚರಣಾನುಯೋಗಕ್ಕೆ ಸಂಬಂಧಿಸಿದ ಗ್ರಂಥ ಇದ್ದ ಕಾರಣ ಕ್ರಮ ಇದರಲ್ಲೇ ಹೀಗೆ ಬಂದಿದೆ. ಮೊದಲು ಚಾರಿತ್ರ ಹೇಳಿದ್ದಾರೆ, ಆಮೇಲೆ ಜ್ಞಾನ ಹೇಳಿದ್ದಾರೆ, ಆಮೇಲೆ ದರ್ಶನ. ಸಿದ್ಧಾಂತ ಗ್ರಂಥದೊಳಗೆ ಹೇಗೆ ಬರ್ತಿದೆ? ಮೊದಲು ದರ್ಶನ ಬರ್ತಿದೆ, ಆಮೇಲೆ ಜ್ಞಾನ ಬರ್ತಿದೆ, ಆಮೇಲೆ ಚಾರಿತ್ರ. ಅಭ್ಯಾಸ ಮಾಡಬೇಕಾದಂಥ ವಸ್ತು ಸ್ವರೂಪವನ್ನು ತಿಳಿಬೇಕಾದಂಥ ಗ್ರಂಥಗಳಲ್ಲಿ ಕಥನೆ ಆಗಿ ಬರ್ತಿದೆ. ಮೊದಲು ಜ್ಞಾನ ಬರ್ತಿದೆ, ಆಮೇಲೆ ದರ್ಶನ ಬರ್ತಿದೆ, ಆಮೇಲೆ ಚಾರಿತ್ರ. ಕ್ರಮ ಅದ ಅನುಯೋಗ ಅಥವಾ ಗ್ರಂಥದ ಯಾವುದರ ಮುಖ್ಯತೆ ಇದೆ ಅದರ ಅನುಸಾರ ಕ್ರಮವನ್ನು ಅಂಗೀಕಾರ ಮಾಡಲಾಗುತ್ತದೆ. ಚಾರಿತ್ರದ ಅಂಗೀಕಾರ ಮಾಡದ ವಿನಃ ಜ್ಞಾನ ಆಗುವುದಿಲ್ಲ, ಜ್ಞಾನ ಆಗದ ವಿನಃ ಶ್ರದ್ಧೆಯೊಳಗೆ ನಿರ್ಮಲತೆ ಬರುವುದಿಲ್ಲ. ಇದು ತಪ್ಪಿದೆನ? ಇದು ತಪ್ಪಿದೆ ಅಂದರೆ ಇಲ್ಲ, ಇದು ಸರಿನೇ ಇದೆ. ಮೊದಲು ಚಾರಿತ್ರದ ಅಂಗೀಕಾರ ಮಾಡಬೇಕಾಗುವುದು. ಚಾರಿತ್ರ ಯಾವುದ? ಹೊರಗಿನ ಆಸಕ್ತಿಯನ್ನು ಬಿಟ್ಟ ಅಂತಃ ತತ್ವವನ್ನು ತಿಳ್ಕೊಳ್ಬೇಕು ಅನ್ನುವ ಯಾವ ಒಂದು ಜೀವದ ತಯಾರಿ ಆಗ್ತಿದೆಯಲ್ಲ ಅದು ಚಾರಿತ್ರ ಇದೆ. ಆ ತಯಾರಿ ಜೀವದ ಭಾವ ರೀ, ಪ್ರಕಟ ಭಾವ, ಅದು ಚಾರಿತ್ರ ಇದೆ.
ಹಾಗಾದ್ರೆ ಆ ಭಾವದ ಆಧಾರದಿಂದನ ಇವು ಧರ್ಮದ ತತ್ವಗಳದ್ದ ಅಭ್ಯಾಸ ಮಾಡುವಂಥ ಒಂದು ಕ್ರಿಯೆಯೊಳಗೆ ತೊಡಗುತ್ತಾನೆ. ಅದರ ಹೆಸರು ಜ್ಞಾನ ಇದೆ ರೀ. ಮತ್ತು ಆ ಜ್ಞಾನಪೂರ್ವಕ ಏನು ಶ್ರದ್ಧೆ ಆಗ್ತಿದೆಯಲ್ಲ ಅದು ಯಾವಾಗೂ ಬಿಟ್ಟು ಹೋಗುತ್ತೆ. ಸಂಯಮ ಅಥವಾ ಸದಾಚಾರ ಮೊದಲು ಇದೆ ರೀ. ಸದಾಚಾರಕ್ಕೆ ಕೂಡ ಸಂಯಮ ಅಂಥೇಳಿ ಹೆಸರಿಟ್ರೆ ತಪ್ಪಿಲ್ರಿ. ಯಾಕೆ ಅಂತಂದ್ರೆ ಆ ಸದಾಚಾರ ಕೂಡ ಮನುಷ್ಯನ ಮೇಲೆ ನಿಯಂತ್ರಣ ರೂಪದ ಸಂಯಮ ಇದ್ದಾಗನ, ಇಂದ್ರಿಯಗಳ ಮೇಲೆ ನಿಯಂತ್ರಣ ರೂಪದ ಸಂಯಮ. ಸಂಯಮ ಎರಡು ಪ್ರಕಾರದ ಇದೆಯಲ್ಲ, ಒಂದು ಪ್ರಾಣಿ ಸಂಯಮ, ಇನ್ನೊಂದು ಇಂದ್ರಿಯ ಸಂಯಮ. ಹಾಗಾದ್ರೆ ಆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇಲ್ಲದ ವಿನಃ ಸದಾಚಾರ ಇರೋದನ್ನ ಇಲ್ರಿ. ಸದಾಚಾರದ ಶ್ರೇಣಿಯೊಳಗೆ ಏನೇನು ಬರ್ತವೆ? 5 ಬರ್ತಾವೆ. ದೇವದರ್ಶನ, ಶಾಸ್ತ್ರ ಸ್ವಾಧ್ಯಾಯ, ಆಮೇಲೆ 3, 5ರೊಳಗ 2 ಇವ ಗ್ರಹಣ ಯೋಗ್ಯ, 3 ಏನದಾವ ತ್ಯಾಗ ಯೋಗ್ಯ. ರಾತ್ರಿ ಭೋಜನ ತ್ಯಾಗ, ಕಂದಮೂಲದ ತ್ಯಾಗ, ಶೋಧಿಸದೇ ಇರುವಂಥ ಜಲದ ಪ್ರಯೋಗದ ತ್ಯಾಗ, ಇವು ಸದಾಚಾರ. ಹಾಗಾದ್ರೆ ಇದರ ಸಲುವಾಗಿ ಸಂಯಮ ಬೇಕು ಅಥವಾ ಬೇಡ್ರಿ? ನಿಯಂತ್ರಣ ಬೇಕಲ್ಲ, ಮನುಷ್ಯನ ಮೇಲೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಬೇಕಲ್ಲ. ಹಾಗಾದ್ರೆ ಸದಾಚಾರದ ಸಲುವಾಗಿ ಕೂಡ ನಿಯಂತ್ರಣ ರೂಪದ ಸಂಯಮ ಅರ್ಥಾತ್ ಚಾರಿತ್ರರಿ. ಆ ಚಾರಿತ್ರದಿಂದ ಏನಾಗ್ತಿದೆ? ಆ ಚಾರಿತ್ರದಿಂದ ಜ್ಞಾನದೊಳಗೆ ಕ್ರಿಯೆ ಆಗೋ ಸಾಧ್ಯ ಇದೆ. ಏನು ಕ್ರಿಯೆ ಆಗೋದ? ದೇವರ ಸ್ವರೂಪ, ಧರ್ಮದ ಸ್ವರೂಪ, ಸಂಸಾರದ ಸ್ವರೂಪ, ಪುಣ್ಯ ಪಾಪಗಳ ಸ್ವರೂಪ, ಮೋಕ್ಷ ಮಾರ್ಗದ ಸ್ವರೂಪ, ನನ್ನಲ್ಲೇ ಇರುವಂಥ ಸಾಮರ್ಥ್ಯ, ನಾನು ಮಾಡಬಹುದಾದಂಥ ಕರ್ತವ್ಯ, ಇವುಗಳದ್ದೆಲ್ಲ ಜ್ಞಾನ ಆದ ನಂತರ ಇದು ಯೋಗ್ಯ ಇದೆ, ಇದು ಬಿಟ್ಟುಕೊಡ್ಲಿಕ್ಕೆ ಯೋಗ್ಯ ಇದೆ, ಇದುವೇ ಮಾಡಲಿಕ್ಕೆ ಯೋಗ್ಯ ಇದೆ ಅನ್ನೋದು ಶ್ರದ್ಧೆ. ಈ ಕ್ರಮದಿಂದ ಹೋದ ನಂತರ ಕೂಡ ಜೀವ ಏನಾಗ್ತಾನೆ? ನಿಯಮದಿಂದ ಯಶಸ್ವಿ ಆಗ್ತಾನೆ. ಹಾಗಾದ್ರೆ ಸಿದ್ಧಾಂತ ಗ್ರಂಥದೊಳಗೆ ಹಾಗೆ ಹೇಳಿದ್ರು. ಮೊದಲು ಸಮ್ಯಕ್ ದರ್ಶನ, ಆಮೇಲೆ ಜ್ಞಾನ, ಆಮೇಲೆ ಚಾರಿತ್ರ. ಈ ಪ್ರಕಾರ ಕ್ರಮ ಯಾಕೆ ಹೇಳಿದ್ರು? ಈ ಪ್ರಕಾರ ಕ್ರಮ ಯಾಕೆ ಹೇಳಿದ್ರು ಅಂತಂದ್ರೆ, ಈ 2 ಏನು ಕ್ರಮ ಅದೋ, ಜ್ಞಾನದ ಮೂಲಕ ಶ್ರದ್ಧೆ ಆಗೋದ, ಚಾರಿತ್ರದ ಮೂಲಕ ಜ್ಞಾನ ಶ್ರದ್ಧೆ ಆಗೋದ, ಈ 2 ಕ್ರಮಗಳಲ್ಲಿ ನಿಶ್ಚಿತತೆ ಇಲ್ಲ. ಆದರೆ ಶ್ರದ್ಧೆಯೊಳಗೆ ಆತ್ಮನ ಶ್ರದ್ಧೆ, ಆತ್ಮ ಸಮಸ್ತ ಅನ್ಯ ಜಡಚೇತನಗಳಿಂದ ಭಿನ್ನ ಪೃಥಕ್ ಸುಖ ಮತ್ತು ಜ್ಞಾನದ ಸ್ವರೂಪಿ ಇದ್ದಾನೆ, ಜ್ಞಾನಮಯಿ ಇದ್ದಾನೆ, ಸುಖಮಯಿ ಇದ್ದಾನೆ, ಅವ ಅರೂಪಿ ಇದ್ದಾನೆ, ಅವನನ್ನು ಒಳಗಡೆ ನೋಡೋದಿದೆ, ಅವನ ಗ್ರಹಣ ಅಂತರ್ಮುಖ ಜ್ಞಾನದಿಂದ ಮಾಡೋದಿದೆ. ಈ ಪ್ರಕಾರ ಯಾವ ಜೀವ ಶ್ರದ್ಧೆ ಮಾಡ್ತಾನೋ ಅವನಿಗೆ ನಿಯಮದಿಂದ ಆತ್ಮನ ಜ್ಞಾನನೂ ಆಗ್ತಿದೆ, ಆತ್ಮಸ್ಥಿರತೆಯ ರೂಪದ ಚಾರಿತ್ರ ಕೂಡ ಆಗ್ತಿದೆ. ಹೀಗಾಗಿ ಸಿದ್ಧಾಂತ ಗ್ರಂಥದೊಳಗೆ ಏನು ಹೇಳಿದ್ರು? ದರ್ಶನ, ಜ್ಞಾನ, ಚಾರಿತ್ರ, ಈ ಪ್ರಕಾರ ಕ್ರಮ ಹೇಳಿದರು. ಕ್ರಮ ಯಾವುದೇ ಪ್ರಕಾರ ಹೇಳಿದರನು ಕೂಡ ಆ ಕ್ರಮ ಚಾರಿತ್ರ ಮೊದಲು ಹೇಳಲಿ, ಜ್ಞಾನೇ ಮೊದಲು ಹೇಳಲಿ, ಅಥವಾ ದರ್ಶನ ಮೊದಲು ಹೇಳಲಿ, ಆದರೆ ಆ ಕ್ರಮಕ್ಕಿಂತ ಮೊದಲು ಏನು ಬೇಕು? ಅಭೇದ ಆತ್ಮ ಬೇಕು. ಅಭೇದ ಆತ್ಮ ಬೇಕು. ದರ್ಶನ, ಜ್ಞಾನ, ಚಾರಿತ್ರ, ಚಾರಿತ್ರ, ಜ್ಞಾನ, ದರ್ಶನ, ಜ್ಞಾನ, ದರ್ಶನ, ಚಾರಿತ್ರ, ಹೀಗೆ ಕ್ರಮ ಯಾವುದೂ ಇದ್ರೂ ಆತ್ಮನನ್ನು ಬಿಟ್ಟು ಅವುಗಳ ಉಪಲಬ್ಧಿ ಆಗೋದನ್ನೇ ಇಲ್ಲರಲ್ಲ. ಅವುಗಳ ವಿದ್ಯಮಾನತೆಯಲ್ಲಿದೆ, ಆತ್ಮನಲ್ಲಿದೆ. ಅದಕ್ಕೆ ಇಲ್ಲಿ ಭೇದ ಹೇಳ್ತಾ ಇರುವಳದೊಳಗೆ ಕೂಡ ಅಭೇದ ಹೇಳಿದ್ದಾರೆ ನೋಡ್ರಿ. ಅಭೇದ ಮೊದಲ ಅಭೇದನ ಹೇಳಿದ್ದಾರೆ. ಜ್ಞಾನ ಶ್ರದ್ಧೆಯ ಮತ್ಲಬ್ ಏನಿದೆ? ಸುಖ, ಹೌದೇನಿಲ್ಲ? ಅದಕ್ಕೆ ಮೊದಲ ಅಭೇದನ ಹೇಳಿದರು. ಆದ್ರೆ ಆ ಸುಖ ನಿನಗೆ ವಸ್ತು ಸ್ವರೂಪದ ಜ್ಞಾನ ಆತ್ಮನ ಶ್ರದ್ಧೆ ಇರದ ವಿನಃ ಆಗದ ವಿನಃ ಸಿಕ್ಕೋದು ಸಾಧ್ಯ ಇಲ್ಲ. ಭೇದ ಮಾಡಿದ್ದಾರೆ, ಅಭೇದ ಹೇಳಿದರು, ಭೇದ ಮಾಡಿದರು, ಮತ್ತು ಪುನಃ ಮಾಡ್ತಾರೆ ನೋಡ್ರಿ. ಸಮೀಚೀನ ಸುಖ ಎಂದರೆ ಚಾರಿತ್ರ, ಜ್ಞಾನ ಮತ್ತು ದರ್ಶನ, ಇವು 3ರ ಏಕತೆಯು ಅದು ಏನು ಹೇಳಿದ್ರು? ಪರಮಾತ್ಮನ ಅಖಂಡ ಸ್ವರೂಪವಿದೆ.
ಅಖಂಡ ಸ್ವರೂಪ ಪರಮಾತ್ಮನ. ಆತ್ಮನ ಯಾಕನ್ಲಿಲ್ರಿ? ಆತ್ಮನ ಯಾಕನ್ಲಿಲ್ಲ? ಪರಮಾತ್ಮನ ಯಾಕಂದ್ರು? ಅಪ್ಪ ಸೋ ಪರಮಪ್ಪ. ಆದ್ರೆ ಇಲ್ಲಿ ಆತ್ಮನ ಅಖಂಡ ಸ್ವರೂಪವಿದೆ ಅಂದಿದ್ರೆ ಬರ್ತಿತ್ತೇನಿಲ್ಲ. ಆಚಾರ್ಯರ ಹೇಳಿದಾರ, ಅರ್ಥ ಬರೆಯವರು ಮಾಡಿದಾರ್ರಿ, ಆಚಾರ್ಯರನ್ನ ಹೇಳಿದಾರ್ರಿ. ಈ ಸಲ ಇದೊಂದು ಕ್ರಮ ನಮ್ಗ ಬುದ್ಧಿಗೆ ಚಾಲನ ಆಡಿದೇರಿ. ಏನ? ಪರಾತ್ಮನೋ ರೂಪಂ. ಪರಾತ್ಮ ಅಂತಂದ್ರ ಪರಾತ್ಮ, ಪರ ಅಂದ್ರ ಶ್ರೇಷ್ಠ, ಶ್ರೇಷ್ಠ ಅರ್ಥಾತ್ ಪರಮಾತ್ಮ. 3 ಪ್ರಕಾರದ ಆತ್ಮನ ಯಾವ ನಿರೂಪಣೆ ಬರ್ತಿದೆ ಅದರಲ್ಲಿ ಶ್ರೇಷ್ಠ ಅಂತರಾತ್ಮನೋ ಬಹಿರಾತ್ಮನೋ ಅಥವಾ ಪರಮಾತ್ಮ? ಪರಮಾತ್ಮ. ಹಾಗಾದ್ರೆ ಪರಾತ್ಮ ಅಂತ ಹೇಳಿ ಹೇಳಿದ್ರಲ್ಲ, ಪರಾತ್ಮ ಶಬ್ದದ ಅರ್ಥ ಏನ? ಪರಮಾತ್ಮ. ಪರಮಾತ್ಮನ ಸ್ವರೂಪವಿದೆ. ಏನ? ಇವು 3ರ ಏಕತೆಯು ಅದು ಪರಮಾತ್ಮನ ಸ್ವರೂಪವಿದೆ. ಪರಮಾತ್ಮನ ಅಖಂಡ ಸ್ವರೂಪವಿದೆ. ಬಹಳ ವಿಷಯ. ಒಂದು ಲೈನದ್ದ 2 ಲೈನದ್ದ ಅರ್ಥ ಇದೆ, 2 ಲೈನದ್ದ ಶ್ಲೋಕ ಇದೆ, ಶ್ಲೋಕದ ಶಬ್ದಗಳದ್ದ ಒಂದು ರೀತಿಯಿಂದ ಅನುವಾದ ರೂಪದ ಅರ್ಥ ಇದೆ. ಅದರ ಭಾವ ಎಷ್ಟಿದೆ ಅಂತ. ಇವು 3ರ ಏಕತೆಯ ರೂಪ. 3 ಏಕಾದ ನಂತರ ಆತ್ಮ ಉಳಿತಾನೆ ಅಂದ್ರೆ ಇವು 3 ಏಕಾದ ನಂತರ ಅರೆ ನಿರಂತರ ಸುಖದ ಸಂವೇದನ ಆಗ್ತಾ ಇದೆ. ಆ ಸುಖ ಸ್ವರೂಪದ ಜ್ಞಾನವೇ ವರ್ತಿಸ್ತಾ ಇದೆ. ಆ ಸುಖ ಸ್ವರೂಪದ ಶ್ರದ್ಧೆನೇ ವರ್ತಿಸ್ತಾ ಇದೆ. ಅಲ್ಲಿ ಆತ್ಮ ಅದನ್ನೇನು ಪರಮಾತ್ಮ ಅದ. ಆತ್ಮನ ಶ್ರೇಷ್ಠ ಕಾರ್ಯ ಯಾವುದ? ಶ್ರೇಷ್ಠ ಆತ್ಮ ಆಗೋದೇ ಶ್ರೇಷ್ಠ ಕಾರ್ಯ ಮಾಡಿದರೆ ಹೌದೇನಿಲ್ಲ? ಶ್ರೇಷ್ಠ ಆತ್ಮನ ಶ್ರೇಷ್ಠ ಕಾರ್ಯ ಯಾವುದ? ಸುಖದ ಅನುಭವ. ಸುಖದ ಅನುಭವ. ಅರೆ ತಿಳಿಯೋದೇನ ಶ್ರೇಷ್ಠ ಕಾರ್ಯ ಅಲ್ಲ. ಮಧ್ಯಾಹ್ನ ಕ್ರಿಯಾಭ್ಯಾಮ ಮೋಕ್ಷ ಅಂತ ಹೇಳಿದ್ದಾರಲ್ಲ, ತಿಳಿಯುವುದೇನ ಶ್ರೇಷ್ಠ ಕಾರ್ಯ ಅಲ್ಲ. ಶ್ರೇಷ್ಠ ಕಾರ್ಯ ಯಾವುದ? ಸುಖದ ಸಂವೇದನೆ. ಪರಮಾತ್ಮ ಯಾರಿಗಂತಾರೋ? ಯಾರಿಗಂತಾರ? 3 ಲೋಕ 3 ಕಾಲವನ್ನು ತಿಳಿಯೋರಿಗೂ ಅಥವಾ ನಿರಾಕುಲ ಶಾಂತಿಯ ಸಾಗರದೊಳಗೆ ಅಂತರ್ಲೀನ ಇರೋರಿಗೆ. ಪರಮಾತ್ಮ ಯಾರಿಗಂತಾರ? 3 ಲೋಕ 3 ಕಾಲವನ್ನು ಒಂದು ಸಮಯದೊಳಗೆ ತಿಳಿಯುವಂಥವರಿಗೆ ಪರಮಾತ್ಮ ಅಂತಾರೋ, ಅಥವಾ ಶಾಂತಿಯ ಸಾಗರದೊಳಗ ನಿಶ್ಚಿಂತವಾಗಿ ಯಾರು ಓಡಾಡ್ತಾ ಇದ್ದಾರೆ, ತೇಲಾಡ್ತಾ ಇದ್ದಾರೆ, ಮುಳುಗೇಳ್ತಾ ಇದ್ದಾರೆ, ಕ್ರೀಡಿಸ್ತಾ ಇದ್ದಾರೆ ಅವರನ್ನು ಪರಮಾತ್ಮ ಅಂತಾರೆ. ವಿಚಾರದ ದಿಕ್ಕು ಬದಲಿ ಆಗ್ತಿದೆ ಈ ಶ್ಲೋಕದೊಳಗೆ. ಪರಮಾತ್ಮ ಅಂತಂದ್ರೆ ಯಾರಿಗೆ 3 ಲೋಕ ಎಲ್ಲ ನಮಸ್ಕಾರ ಮಾಡ್ತಿದೆ ಅವರು ಪರಮಾತ್ಮ ಅಲ್ಲ. ಅದು ವ್ಯಾಖ್ಯಾ ಇರಬಹುದು. ಯಾಕೆ? 3 ಲೋಕಕ್ಕೆಲ್ಲ ಅದೇ ಬೇಕಾಗಿದೆಲ್ಲ. ಏನ? ಸ್ವಾಧೀನ ಸುಖ, ನಿರ್ಬಾಧ ಸುಖ. ಪರಮಾತ್ಮ ಏನು ಮಾಡ್ತಾ ಇದ್ದಾರೆ? ನಿರಂತರ ಸುಖದೊಳಗೆ ಮುಳುಗಿದ್ದಾರೆ. ಅಂತರ್ಲೀನ. ಹಾಗಾದ್ರೆ ಅವರು ಸುಖಿ ಯಾವುದರಿಂದ? ತಮ್ಮನ್ನು ತಾವು ತಿಳಿಯೋದ್ರಿಂದ, ತಮ್ಮ ಶ್ರದ್ಧೆ ತಾವು ಮಾಡುವುದರಿಂದ. ಇದು ಭೇದ. ಸುಖಿಯ ಪರಮಾತ್ಮ ಅಂದ್ರೆ ಯಾರ ನಿರಂತರ ಸ್ವಾಧೀನ ಸುಖದೊಳಗೆ ಅಂತರ್ಲೀನ ಇದ್ದಾರೋ ಅವರು ಪರಮಾತ್ಮ ಇದ್ದಾರೆ. ಹಾಗಾದ್ರೆ ಅವರು ಅಂಥ ಸುಖವನ್ನು ಹೇಗೆ ಪಡ್ಕೊಂಡ್ರು? ತನ್ನನ್ನು ತಿಳಿಯೋದರಿಂದ, ತನ್ನ ಶ್ರದ್ಧೆ ಮಾಡುವುದರಿಂದ. ಇದು ಭೇದ. 3ರ ಏಕತೆ ಅಂತ ಹೇಳಿ ಹೇಳಿದ್ದಾರೆ. ಯಾಕ? ಭೇದ ಮಾಡಿ ಹೇಳಿದಾರಲ್ಲ. ಆದ್ರೆ ಆ ಭೇದ ಯಾವುದರ ಸಲುವಾಗಿ? ಅಖಂಡತೆಯ ಸಲುವಾಗಿ. ಪರಮಾತ್ಮನ ಸ್ವರೂಪ ಹೇಗಿದೆ? ಆ 3ರ ಏಕತೆನೇ ಇದೆ. ಅದರೊಳಗೆ ಮೊದಲನೇ ಸ್ಥಾನ ಯಾವುದಕ್ಕಿದೆ? ಸುಖ. ಸುಖ ಸುಖ. ಜೀವನಿಗೆ ಜ್ಞಾನ ಬೇಕಾಗಿದೆ. ಆ ಲೋಕದ
ಅಗ್ರಭಾಗದೊಳಗೆ ಹೋಗಿ ಇರೋದಿದೆ, ಏನು ಸುಖ ಬೇಕಾಗಿದೆ? ಜೀವನಿಗೆ ಕರ್ಮದಿಂದ ಬಿಡುಗಡೆ ಹೊಂದೋದಿದೆ, ಏನು ರಾಜ್ಯ ಮಾಡೋದಿದೆ, ಏನು ಸುಖಿ ಆಗೋದಿದೆ ರೀ? ಹಾಗಾದ್ರೆ ಪರಮಾತ್ಮ ಯಾರಿಗಂತಾರೆ? ಪರಮ ಸುಖಿ ಯಾರಾದಾರ ಅವರಿಗೆ. ಪರಮಾತ್ಮನ ವ್ಯಾಖ್ಯಾ ಏನ? ಸ್ವಾಧೀನ ಶಾಶ್ವತ ಸುಖ. ಸುಖ ಸುಖ ಸುಖದ್ದೇ ಸಂವೇದನೆ ಯಾರಿಗಿದೆಯೋ ಅವನು ಪರಮಾತ್ಮ. ಯಾವ ಕಾರ್ಯದಿಂದ? ತನ್ನನ್ನು ತಿಳಿಯುವುದರಿಂದ, ತನ್ನ ಶ್ರದ್ಧೆ ಮಾಡುವುದರಿಂದ. ನಾವು ಏನನ್ನು ತಿಳಿತಾ ಇದ್ದೇವೆ, ಯಾವುದರ ಶ್ರದ್ಧೆ ಮಾಡಿದ್ದೇವೆ? ಒಂದು ಸ್ವಲ್ಪ ನಮ್ಮ ಕಡೆಗೆ ಬಂದರೆ ಏನನ್ನ ತಿಳಿತಾ ಇದ್ದೇವೆ, ಶ್ರದ್ಧೆ ಯಾವುದರದ ಮಾಡಿದ್ದೇವೆ? ನಾವು ಅದನ್ನು ಸುಖ ತಿಳಿತಾ ಇದ್ದೇವೆ, ಇದನ್ನು ಸುಖ ತಿಳಿತಾ ಇದ್ದೇವೆ, ಇದನ್ನು ಸುಖ, ಅದನ್ನು ಸುಖ. ಯಾವುದು ಇನ್ನೊಬ್ಬರ ಹತ್ರ ಇದೆ ಅಲ್ಲ ಅದು. ಅರೇ ಅರಹಂತರ ಅನಂತ ಸುಖಿ ಇದ್ದಾರೆ ಅಂತ ಹೇಳಿ ತಿಳಿಯೋದು ಕೂಡ ತಪ್ಪಿದೆ ರೀ. ನೋಡ್ರಿ, ಸೂಕ್ಷ್ಮವಾದಂಥ ಪರಮ ಸತ್ಯದ ಕಡೆಗೆ ಹೋದ ನಂತರ ಎಲ್ಲವೂ ವಿರೋಧ ರೂಪದ ವಚನಗಳು ಭಾಷಿತ ಆಗ್ತವೆ. ಆದ್ರೆ ಪರಮ ಸತ್ಯದೊಳಗ ಅವೆಲ್ಲವುಗಳದ್ದು ವಿರೋಧನ ಇದೆ. ಪರಮಾತ್ಮ ಯಾರಿಗಂತಾರೋ? ಯಾರ ಸುಖಿ ಇದ್ದಾರೋ ನಿತಾಂತ ಸುಖಿ. ಯಾವುದರಿಂದ ಅಂತ ಹೇಳಿ ಕೇಳಿದ್ರೆ ಭೇದ ಮಾಡಿ ಹೇಳಿದ್ದಾರೆ. ಯಾವುದರಿಂದ? ತನ್ನನ್ನು ತಾನು ತಿಳಿಯುವುದರಿಂದ, ತನ್ನ ಶ್ರದ್ಧೆ ತಾನು ಮಾಡುವುದರಿಂದ. ತನ್ನ ಶ್ರದ್ಧೆ, ನಮಗೆ ಶ್ರದ್ಧೆ ಯಾವುದರದ್ದು ಇದೆ? ಪರಪದಾರ್ಥದ್ದು. ಆದ್ರೆ ಅದರಿಂದ ಸುಖ ಎಂದೂ ಆಗೋ ಸಾಧ್ಯ ಇಲ್ಲ. ಯಾವುದರಿಂದ? ಪರಪದಾರ್ಥದಿಂದ ಅಲ್ಲ, ಪರಪದಾರ್ಥದ ಶ್ರದ್ಧೆಯಿಂದ. ಪರಪದಾರ್ಥವನ್ನು ತಿಳಿಯೋದರಿಂದ, ಪರಪದಾರ್ಥದ ಶ್ರದ್ಧೆ ಮಾಡುವುದರಿಂದ. ಆ ಪರಪದಾರ್ಥದ ಶ್ರದ್ಧೆ ಮಾಡಬೇಕಾದ್ರೆ ಯಾವ ಪರಪದಾರ್ಥವನ್ನು ತಿಳಿತಿದೆಯಲ್ಲ ಅದು ವಿಪರೀತ ಜ್ಞಾನ ಇದೆ. ಅದು ಜ್ಞಾನನ ಅಲ್ಲ. ಅದ್ಭುತ ಮಾತು. ಪರಮಾತ್ಮ ಯಾರಿಗಂದ್ರು? ಯಾರ ನಿರಂತರ ಸುಖದೊಳಗೆ. ಚಾರಿತ್ರ್ಯ ಇದೇನಿಲ್ರಿ ಸಿದ್ಧರಿಗೆ? ಸಿದ್ಧರಿಗೆ ಚಾರಿತ್ರ್ಯ ಇದೇನಿಲ್ರಿ? ಚಿದ್ರೂಪಾಯ. ಅಂದ್ರನ ಇದರ ಅರ್ಥ ಇದೆ, ಜೀವನಿಗೆ ಯಾವ ಜ್ಞಾನ ಬೇಕಾಗಿಲ್ಲ ನೋಡ್ರಿ. ಜೀವನಿಗೆ ಯಾವುದನ್ನು ತಿಳಿಯೋದು ಬೇಕಾಗಿಲ್ಲ. ಜೀವನಿಗೆ ಮೂಲ ಬೇಕಾಗಿದೆ ಸುಖ. ಹಾಗಾದ್ರೆ ಆ ಸುಖ ಯಾವುದರಿಂದ ಆಗ್ತಿದೆ? ತನ್ನನ್ನು ತಿಳಿಯುವುದರಿಂದ, ತನ್ನ ಶ್ರದ್ಧೆ ಮಾಡುವುದರಿಂದ. ಎಲ್ಲ ಮೂಲ ಇರೋದ ಕಾರ್ಯ ಸುಖಕ್ಕೆ ಸಂಬಂಧಿಸಿದ ಹಾಗೆ ಜೀವ ನಿರಂತರ ಅನಾದಿ ಕಾಲದಿಂದ ಮಾಡ್ತಾ ಇರುವಂತಹ ಪ್ರಯತ್ನ, ಪ್ರತಿಯೊಂದು ಕಾರ್ಯದ ಹಿಂದಿನ ಉದ್ದೇಶ ಒಂದು ಸುಖ ಪ್ರಾಪ್ತಿ. ಅಂಥೇಳನೆ ಇಲ್ಲಿ ಶಬ್ದ ಇಟ್ಟರು ಸಮೀಚೀನ ಸುಖ. ಯಾರು ಶಾಲೆಗೆ ಹೋಗ್ತಾರೆ, ಯಾರು ಸರ್ವಿಸ್ ಮಾಡ್ತಾರೆ, ಯಾರು ತೋಟ ಗದ್ದೆಗೆ ಹೋಗ್ತಾರೆ, ಯಾರು ಅಂಗಡಿಗೆ ಹೋಗ್ತಾರೆ, ಯಾವುದರ ಸಲುವಾಗಿ? ಸುಖದ ಸಲುವಾಗಿ. ಸುಖ ಪ್ರತಿಯೊಂದು ಕಾರ್ಯದ ಹಿಂದ ಸುಖದ್ದೇ ಉದ್ದೇಶ ಇದೆ. ಆದರೆ ಇಲ್ಲಿ ಹೇಳ್ತಾ ಇರೋದು ಸಮೀಚೀನ ಸುಖ. ಸಮೀಚೀನ ಒಂದು ಶಬ್ದದೊಳಗೆ ಎಲ್ಲ ಬದಲಿಯಾಗಿ ಹೋಗ್ತಿದ್ದೇವೆ. ಒಂದೇ ಒಂದು ಶಬ್ದದೊಳಗೆ ಎಲ್ಲವೂ ಬದಲಿಯಾಗಿ ಹೋಗ್ತಿದೆ. ಶ್ರದ್ಧೆ ಇದೆ, ಆದರೆ ಸಮ್ಯಕ್ ಶ್ರದ್ಧೆಯೊಳಗ ಅನಂತ ಸುಖದ ಮಾರ್ಗ. ಮತ್ತು ವಿಪರೀತ ಶ್ರದ್ಧೆಯೊಳಗ ಏನಿದೆ? ಅನಂತ ಸಂಸಾರ ಇದೆ, ಅನಂತ ಪರಾಧೀನತೆ ಇದೆ, ಅನಂತ ದುಃಖ ಇದೆ. ಅನಂತ ಸಮೀಚೀನ ಸುಖ ಅರ್ಥಾತ್ ಚಾರಿತ್ರ, ಜ್ಞಾನ ಮತ್ತು ದರ್ಶನ, ಇವು ಮೂರರ ಏಕತೆ. ಅಲ್ಲೇ ಸುಖ ಆದ ನಂತರ ಎಲ್ಲಿ? ತನ್ನೊಳಗೆ ಎಲ್ಲಿ ಆಗ್ತಾ ಇದೆಯೋ ಅಲ್ಲಿ. ಎಲ್ಲಿ ಒಂದು ಸ್ಥಾನದೊಳಗೆ ಜೀವನಿಗೆ ಸುಖ ಆಗ್ತಾ ಇದೆ, ಇಷ್ಟೋಪದೇಶದೊಳಗೆ ಹೇಳಿದೆ, ಯಾರು ಎಲ್ಲಿ ರಮಿಸುವರು ಅವರು ಅಲ್ಲಿಂದ ಹೊರಗೆ ಬರಲಾರರು. ಇದರ ಹೆಸರು ಶ್ರದ್ಧೆ ಇದೆ. ಮೊದಲು ಸುಖದ ಸಂವೇದನೆ ಆಗ್ತಿದೆ ಮೋಕ್ಷ ಮಾರ್ಗದೊಳಗೆ ಕೂಡ.
ಎನ್ನು ಮೊದಲ ಆತ್ಮನ ಶ್ರದ್ಧೆ ಆಗಿದೆ. ನಿಜವಾದ ಮೋಕ್ಷ ಮಾರ್ಗ ಎಲ್ಲಿಂದ ಆರಂಭ ಆಗ್ತಿದೆ? ಸುಖದ ಸಂವೇದನದಿಂದಲೇ. ಸುಖದ ಸಂವೇದನೆ ಎಲ್ಲಿ ಆಯ್ತಲ್ಲ ಅದರದೇ ಶ್ರದ್ಧೆ, ಅದರದೇ ಶ್ರದ್ಧೆ. ಎಷ್ಟು ಕಾಲದವರೆಗೆ ಅದರ ಶ್ರದ್ಧೆ ಉಳಿತಿದೆ? ಅನಂತ ಕಾಲ. ಬಿಟ್ಟು ಹೋಗೋದನ್ನೇ ಇಲ್ಲ. ಯಾಕ? ಸುಖ ಬಿಟ್ಟು ಹೋಗೋದನ್ನೇ ಇಲ್ಲಲ್ಲ. ಈ ಶ್ಲೋಕ ನನಗನ್ಸೋ ಮಟ್ಟಿಗೆ ಈ ಪದ್ಮನಂದಿ ಪಂಚವಿಂಶತಿಯ ಅತ್ಯಂತ ಅತ್ಯಂತ ಸಾರಭೂತವಾದಂಥ ಒಂದು ರತ್ನಪ್ರಾಯ ಇದೆ. ಸಮೀಚೀನ ಸುಖದ ವ್ಯಾಖ್ಯಾ ಚಾರಿತ್ರ ಮಾಡಿದ್ರು ಅದರ ವಿಸ್ತಾರ ಎಷ್ಟು ಮಾಡಬಹುದು? ಇನ್ನು ಜೀವನಿಗೆ ಬೇಕಾಗಿರೋದು ಒಂದು ಸುಖನ. ಅರ್ಹಂತರನ್ನು ಯಾವುದರ ಸಲುವಾಗಿ ತಿಳಿಯೋದು? ದ್ವಾದಶಾಂಗದ ಅಧ್ಯಯನ ಶ್ರವಣ ಯಾವುದರ ಸಲುವಾಗಿ ಮಾಡೋದು? ಒಂದು ಸುಖದ ಸಲುವಾಗಿನ. ತಪಸ್ಸು ಯಾವುದರ ಸಲುವಾಗಿ ಮಾಡೋದು? ಒಂದು ಸುಖ. ದೀಕ್ಷಾ ಯಾವುದರ ಸಲುವಾಗಿ? ಆಹಾರ ಯಾವುದರ ಸಲುವಾಗಿ ಬಿಡೋದು? ಮೋಹ ಯಾವುದರ ಸಲುವಾಗಿ ಬಿಡೋದು? ಬರೀ ಒಂದು ಸುಖ. ಹರೇ ಆ ಸುಖಕ್ಕನ ಚಾರಿತ್ರ ಅಂತೇಳಿ ಇನ್ನೊಂದು ಹೆಸರು. ಅದರಲ್ಲಿ ಏನೇನು ನಿರಾಕರಣೆ ಆಯಿತು ಎಲ್ಲ, ದೃಷ್ಟಿ ಜ್ಞಾನದ ವಿಪರೀತತೆ ಎಲ್ಲದರ ನಿರಾಕರಣೆ ಆಯಿತು. ಆತ್ಮನೊಳಗ ನಿರಾಕುಲವಾದಂಥ ಸಹಜವಾದಂಥ ಶಾಂತಿಯ ಸಂವೇದನ ಆದ ನಂತರ ಎಷ್ಟೋ ಬಾರಿ ಹೇಳಿದ್ದೇನೆ, ಅವನಿಗೆ ಅನ್ಯ ಯಾವ ವಸ್ತುವಿನ ಶ್ರದ್ಧೆ ಆಗಬಹುದು? ದೀಕ್ಷಾರೂಪಿಯ ಅವಸ್ಥೆಯ ಶ್ರದ್ಧೆ ಆಗಬಹುದು, ಅರ್ಹಂತರ ಅವಸ್ಥೆಯ ಶ್ರದ್ಧೆ ಆಗಬಹುದು. ಯಾವುದರ ಶ್ರದ್ಧೆ ಯಾವುದು? ಒಳಗಡೆ ಯಾವುದು ಸ್ವಾಧೀನ ಸಹಜ ನಿರಾಕುಲ ಆನಂದದ ಅನುಭವ ಆಗಿದೆಯಲ್ಲ, ಆ ವಸ್ತುವನ್ನು ಬಿಟ್ಟ ಅನ್ಯ ಯಾವುದರ ಶ್ರದ್ಧೆ ಅವನ ಸ್ವಪ್ನದೊಳಗೂ ಕೂಡ ಆಗುವುದಿಲ್ಲ. ಅದರ ಸಲುವಾಗಿ ಅವನ ಶ್ರದ್ಧೆ ಅಂಥದ್ದಿದೆ 25 ದೋಷದಿಂದ ರಹಿತ. 25 ದೋಷದಿಂದ ರಹಿತ ಇದೆ. ಅರ್ಥಾತ್ ಆ ದೋಷಗಳ ಅವನ ಜೀವನದೊಳಗೆ ಸ್ವಪ್ನದೊಳಗೆ ಕೂಡ ಬರುವುದಿಲ್ಲ. ಎಂಥ ಸುಂದರ ಜೀವನ! ಯಾವುದರಿಂದ? ಸುಖದ ಸಂವೇದನದಿಂದ. ಆ ವಸ್ತುವಿನ ಶ್ರದ್ಧೆ ಯಾರ ವಚನದ ಮೇರೆಗೆ ಮಾಡಿದಂದ್ರೆ ಆ ಜೀವ? ಸುಖದ ಆಧಾರದ ಮೇಲೆ. ಹಾಗಾದ್ರೆ ಈ ಶ್ರದ್ಧಾ ಜ್ಞಾನಗಳು ಎಷ್ಟು ಹಿಂದೆ ಉಳಿದುರೆ? ಆ ಸುಖದ ಎದುರಿಗೆ ಎಷ್ಟು ಹಿಂದೆ ಉಳಿದು? ಇಲ್ಲನ್ನೂ ಅಷ್ಟು ಹಿಂದೆ ಉಳಿದುರೆ. ಇಲ್ಲನ್ನೂ ಅಷ್ಟ ಅಭಾವಪ್ರಾಯ ಆಗಿ ಹೋದುರೆ. ಸಿಂಹ ಶ್ರದ್ಧೆ ಮಾಡಿತಲ್ಲ, ಚಾರಣ ಮುನಿಗಳ ಮೇಲೆ ಮಾಡಿತು. ಯಾವುದರ ಮೇಲೆ ಶ್ರದ್ಧೆ ಮಾಡಿತು? ಇಂದು ಸಿದ್ಧಾಲಯದೊಳಗೆ ಸಿದ್ಧಾಗಿ ಹೋಗಿರುವಂಥ ಆ ಪವಿತ್ರ ಆತ್ಮ ಯಾವಾಗ 10 ಭಾವದ ಪೂರ್ವದೊಳಗೆ ಸಿಂಹ ಪರ್ಯಾಯದಲ್ಲಿತ್ತು, ಆ ವೇಳೆದೊಳಗ ಆ ಸಿಂಹ ಶ್ರದ್ಧೆ ಯಾವುದರ ಮೇಲೆ? ಯಾವ ಸರ್ವಜ್ಞ ಪ್ರಭು ಹೇಳಿ ಕಳಿಸಿದಾರ ಅಂತ ಹೇಳಿ ಅವರ ಮೇಲೆಯೋ, ಅಥವಾ ಯಾವ ಚಾರಣ ಮುನಿಗಳು ಹೇಳಿದಾರ ಅದರ ಮೇಲೆಯೋ, ಯಾವುದರ ಮೇಲೆ ಶ್ರದ್ಧೆ ಮಾಡಿತು? ಆ ಸುಖ ಸ್ವಭಾವಿ ಆತ್ಮನ ಸುಖ ಸಂವೇದನ ಆದ ನಂತರ ಆ ಆತ್ಮನ ಮೇಲೆ ಶ್ರದ್ಧೆ. ಶ್ರದ್ಧೆಗೆ ಆಧಾರ ಯಾವುದ? ಸುಖದ ಸಂವೇದನ. ಅದನ್ನ ನೀವು ಬೇಕಾದ್ರೆ ಚಾರಿತ್ರ ಅನ್ರಿ ಅಂತ ಹೇಳಿ ಹೇಳಿದ್ದಾರೆ. ಚಾರಿತ್ರ ಅಂತ ಹೇಳಿ ಬ್ರಾಕೆಟ್ ಒಳಗೆ ಕೊಡುವಂಥ ಪ್ರಸಂಗವಂತ ಅರ್ಥಕಾರರಿಗೆ. ಯಾಕೆ ಅಂತಂದ್ರ ಜೀವರುಗಳಿಗೆಲ್ಲ, ಸ್ವಾಧ್ಯಾಯ ಪ್ರೇಮಿಗಳಿಗೆಲ್ಲ ರತ್ನತ್ರಯ ಅಂತಂದ್ರೆ ಅದರೊಳಗೆ ಚಾರಿತ್ರ ಬೇಕಲ್ಲ. ಸುಖ ಅಂದ್ರೆ ಯಾರು ನಂಬವ್ರೆ? ಆದ್ರೆ ಸುಖ ಇಲ್ಲದ ಚಾರಿತ್ರ ಇಲ್ಲ, ಸುಖ ಇಲ್ಲದ ಜ್ಞಾನ ಇಲ್ಲ, ಸುಖ ಇಲ್ಲದ ದರ್ಶನ ಅರ್ಥಾತ್ ಶ್ರದ್ಧೆ. ಸಿಂಹ ಯಾವುದರ ಮೇಲೆ ಶ್ರದ್ಧೆ ಮಾಡಿತು? ಯಾವುದರ ಮೇಲೆ ಶ್ರದ್ಧೆ ಮಾಡುವುದರಿಂದ ಸಿಂಹ ಇದ್ದದ ಮಹಾವೀರ ಆಯ್ತ್ರಿ. ಯಾವುದರ ಮೇಲೆ ಶ್ರದ್ಧೆ ಮಾಡದೇ ಇರುವುದರಿಂದ ಮರೀಚಿ ಇದ್ದದ್ದ ಅನಂತ ಸಂಸಾರಿ ಆಯ್ತು, ಅಥವಾ 1 ಕೋಟಿ ಸಾಗರದವರೆಗೆ ಸಂಸಾರದ ಭ್ರಮಣ ಮಾಡಿತ. ಯಾವ ಕಾರಣದಿಂದ? ಆದಿದೇವನ ವಚನದ ಮೇಲೆ ಶ್ರದ್ಧಾ ಇರಲಿಲ್ಲ. ಇರದೇ ಹೋದರೆ ದೀಕ್ಷಾಧಾರಣೆ ಹೇಗೆ ಮಾಡಿದ್ದವ ಮರೀಚಿ ಕುಮಾರ?
ಅದರ ಸುಖದ ಸಂವೇದನೆ ಇಲ್ಲ ಅಂದಮೇಲೆ ಆ ಶ್ರದ್ಧಾನ ಅಲ್ರಿ. ಅದೇ ಭಾವದೊಳಗೆ ಬದಲಿ ಆಯ್ತದ. ನಮ್ದು ಇದೇ ಭಾವದೊಳಗೆ ಬದಲಿ ಆಗ್ತಿದೆ. ಈ ಭಾವ ಬಿಟ್ಟು ಹೋದ್ಮೇಲೆ ದೇವಶಾಸ್ತ್ರ ಗುರುವಿನ ಮೇಲಿನ ಶ್ರದ್ಧೆ ಯಾವಾಗ ಬದಲಿ ಆಗ್ತಿದೆ ಪ್ರಶಾಂತ್? ದೇವಶಾಸ್ತ್ರ ಗುರುವಿನ ಮೇಲೆ ಶ್ರದ್ಧಾ ಇದೇನಿಲ್ಲ ನಮ್ಮದ. ವೀತರಾಗದೇವ ನಿರ್ಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಮೇಲೆ ಶ್ರದ್ಧೆ ಇದೇನಿಲ್ಲ. ಮರೀಚದ ಅದೇ ಭಾವದಲ್ಲಿ ಪರಿವರ್ತಿತ ಆಯ್ತು. ನಮ್ಮದು ಇದೇ ಭಾವದಲ್ಲಿ ಆಗ್ತಿದೆ ಏನು ಭಾವ ಬಿಟ್ಟು ಹೋದ್ಮೇಲೆ ಇದೆ. ನಮ್ದು ಶ್ರದ್ಧೆ ಇದೆ ಅನ್ನೋದರ ಭ್ರಾಂತಿ ಇದೆ. ಬಿಟ್ಟು ಹೋಗ್ಲಿಕ್ಕೆ ಸ್ವಲ್ಪ ಕೂಡ ಸಮಯ ಬೇಕಾಗುವುದಿಲ್ಲ. ಹೇಳಿದ್ದೇನೆ ನಾನು, ಸ್ವಲ್ಪ ಕೂಡ ಸಮಯ ಬೇಕಾಗುವುದಿಲ್ಲ. ಯಾವನು ವ್ಯಸನಿ, ಕ್ರೂರಿ, ಪ್ರತ್ಯಕ್ಷ ಅನಾಚಾರ ಮಾಡುವಂಥ ಯಾವುದೋ ಒಂದು ನಮ್ಮ ಕಾರ್ಯಕ್ಕೆ ಅನುಕೂಲ ಅದನ್ನುವಂತಂದ್ರೆ ಅವನ ಹತ್ರ ನಾವು ಹೋಗ್ತೇವೆ. ಇದು ದೃಷ್ಟಾಂತ ಇದೆ. ಅಂದ್ರೆ ಶ್ರದ್ಧೆಗೆ ಸಂಬಂಧಿಸಿದ ಹಾಗೆ ಇದೆ. ನಮ್ಮಲ್ಲಿ ಶ್ರದ್ಧೆ ಅನ್ನೋದು ಇಲ್ಲವೇ ಇಲ್ಲ. ಯಾಕೆಲ್ಲ? ಅದಕ್ಕೆ ಕಾರಣ ಒಂದೇ ಇದೆ. ನಮ್ಮ ದೋಷ ಅಲ್ಲ, ಕಾರಣ ಒಂದೇ ಇದೆ. ಎಲ್ಲಿ ಸುಖದ ಸಂವೇದನೆ ಇಲ್ಲ ಅಲ್ಲಿ ಶ್ರದ್ಧೆ ಎಲ್ಲ ಕ್ಷಣಿಕಿದೆ. ಆ ವಸ್ತುವಿನ ಶ್ರದ್ಧೆ ಎಲ್ಲ ಬಸ್ ಮೇಲೆ ಇದೆ. ಎಲ್ಲಿ ಸುಖದ ಸಂವೇದನ ಆಯಿತು, ಅರೆ ಪತಿ ಪತ್ನಿ ಅತ್ತೆ ಮಾಮ ಯಾವ ಒಂದು ಮನೆ ಕೊಟ್ಟಂಥ ಮನೆ ಅದರ ಕುರಿತಾಗಿ ಆ ನವವಧುವಿಗೆ ಶ್ರದ್ಧೆ ಇರ್ತಿದೆ ಏನಿಲ್ಲ. ಎಷ್ಟು ಸಮಯ ಇರ್ತಿದೆ? ಅವಳ ಅನುಕೂಲ ಎಲ್ಲಿಯವರೆಗೆ ನಡೀತಿದೆ ಅಲ್ಲಿ. ಹಾಗೆ ಇದೆಯೋ ಅಥವಾ ಇಲ್ಲರಿ? ಹಾಗೆ ನಮ್ಮದು ಪ್ರತಿಯೊಂದು ಜೀವದ ಪ್ರತಿಯೊಂದು ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಶ್ರದ್ಧೆ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲಿ ಸುಖದ ಅರೇ ಇಲ್ಲಂತೂ ಹೇಳ್ತಾ ಇದ್ದಾರೆ ಸಮೀಚೀನ ಸುಖ. ಈ ಸಮೀಚೀನ ಸುಖದ ಒಂದು ಸ್ವಲ್ಪ ವ್ಯಾಖ್ಯಾನ ಮಾಡಿದರೆ ಎಲ್ಲಿ ಪರದ ಅವಶ್ಯಕತೆಯನ್ನು ಬೀಳುವುದಿಲ್ಲ, ಪರದ ಅಪೇಕ್ಷೆಯ ಅವಶ್ಯಕತೆ, ಪರದ ಕಡೆ ದೃಷ್ಟಿ ಹಾಕಬೇಕಾದಂಥ ಪ್ರಮೇಯನೇ ಇಲ್ಲ, ಅದಕ್ಕೆ ಸಮೀಚೀನ ಸುಖ ಅಂತ. ಸಮೀಚೀನ ಆತ್ಮಿಕ ಸುಖ, ಸ್ವಾಧೀನ ಸುಖ, ಸಹಜ ಸುಖ ಅದೇನಿದೆ? ಪರಮಾತ್ಮನ ಅಖಂಡ ಸ್ವರೂಪ ಇದೆ. ಅದ ಪರಮಾತ್ಮನ ಅಖಂಡ ಸ್ವರೂಪ ಇದೆ. ಈಗ ಈ ಸಮಯದಲ್ಲಿ ಅಥವಾ ಈ ಪದ್ಮನಂದಿ ಆಚಾರ್ಯ ದೇವರ ಈ 13ನೇ ಶ್ಲೋಕೇನ 11ನೇ ವಿಭಾಗದ 13ನೇ ಶ್ಲೋಕ. ಈ ಶ್ಲೋಕದ ಅವಲಂಬನೆ ಮಾಡಿರುವಂಥ ನಮ್ಮ ಬುದ್ಧಿಗೆ ದೃಢ ಆಗಿ ಹೋಗಬೇಕು, ನಿರ್ಣಯ ಆಗಿ ಹೋಗಬೇಕು. ಅರೆ ನಿರಾಕುಲ ಶಾಂತಿಯ ಅನುಭವ, ಸುಖದ ಅನುಭವ ಆಗದ ವಿನಃ ಆ ಆತ್ಮತತ್ವದ ಶ್ರದ್ಧೆ ನಿಜವಾದ ಶ್ರದ್ಧೆ ಅಲ್ಲ. ಆತ್ಮತತ್ವದ ಹೇಳ್ತಾ ಇದ್ದೇನೆ, ದೇವಶಾಸ್ತ್ರ ಗುರುವಿಂದ ಹೇಳ್ತಾ ಇಲ್ಲ. ಆತ್ಮತತ್ವದ ಶ್ರದ್ಧೆ ನಿಜವಾದ ಶ್ರದ್ಧೆ. ಇನ್ನು ಸಮೀಚೀನ ಸುಖದ ಇನ್ನೊಂದು ವ್ಯಾಖ್ಯಾನ ಹೇಳಬೇಕಾದ್ರೆ ಆ ಸುಖ ನಿಯಮದಿಂದ ಅವನ ಭಾವಿ ನಿಕಟ ಕಾಲದೊಳಗ ಪರಮಾತ್ಮ ದಶೆಗೆ ಕಾರಣ ಆಗ್ತಿದೆ. ಇಲ್ಲಿ ಶಬ್ದ ಪ್ರಯೋಗ ಇದೆ. ಏನ? ಕೃತಕೃತ್ಯ. ಕೃತಕೃತ್ಯ ಅಂತ ಹೇಳಿ ಶಬ್ದ ಪ್ರಯೋಗ ಇದೆ. ಎಲ್ಲಿದೆ? ಶ್ಲೋಕದೊಳಗಿದೆ, ಅರ್ಥದೊಳಗಿದೆ, ಭಾವಾರ್ಥದೊಳಗನೂ ಇದೆ, ಶ್ಲೋಕದೊಳಗಿದೆ. ಮೂಲ ಏನ? ತತ್ರ ತತ್ಪರೋ ಯಃ ಸ ಏವ ತಲ್ಲಬ್ಧಿ. ತಲ್ಲಬ್ಧಿ ಅದರ ಲಬ್ಧಿ ಯಾವನಿಗೆ ಆಗ್ತಿದೆಯೋ ಅವನು ಕೃತಕೃತ್ಯ. ತಲ್ಲಬ್ಧಿ ಕೃತಕೃತ್ಯ ಅರ್ಥಾತ್ ಏನು ಮಾಡಬೇಕಾದದ್ದು ಉಳಿಯೋದಿಲ್ಲ. ಪರಮಾತ್ಮ ಆದ ಮೇಲೆಯೋ ಅಥವಾ ಆ ಮಾರ್ಗಸ್ಥಗತಾಗಿರುವಂಥ ಸಮ್ಯಕ್ ದೃಷ್ಟಿಗೆ ಕೂಡ ಪರಮಾತ್ಮ ದಶೆ ನಿಶ್ಚಿತ ಇದರೆ ಅವನಿಗೆ. ಪರಮಾತ್ಮ ಆದ್ಮೇಲಂತೂ ಕೃತಕೃತ್ಯನ ಏನೂ ಮಾಡಬೇಕಾಗಿಲ್ಲ. ಆದರೆ ಪರಮಾತ್ಮ ಸ್ವರೂಪವನ್ನು, ತ್ರಿಕಾಲಿ ಪರಮಾತ್ಮ ಸ್ವರೂಪವನ್ನು, ಅರೆ ಸುಖದ ನಿಧಿ, ಜ್ಞಾನದ ಘನಪಿಂಡ,
ದರ್ಶನ ಸ್ವಭಾವಿ, ಶ್ರದ್ಧಾ ಸ್ವಭಾವಿ. ಯಾವ ಆತ್ಮ ಇದ್ದಾನೋ, ಮೂಲ ಆತ್ಮ ಇದ್ದಾನೋ, ಅರೆ ಆ ಆತ್ಮನ ಅನುಭೂತಿ ಆಗ್ತಾ ಇದ್ದ ಹಾಗೆ ಅವನನ್ನು ಪರಮಾತ್ಮ ಆಗುವುದರಿಂದ ತಡೆಯುವುದರಲ್ಲಿ ಯಾರೂ ಸಮರ್ಥ ಇಲ್ಲ. ಅವನನ್ನು ನೋಡ್ರಿ, ಆಗಮದಲ್ಲಂತೂ ಹೀಗೆ ಮಾತು ಬರ್ತಿದೆ. ಆಶ್ಚರ್ಯ ನನಗಾಯ್ತು, ತಮಗಾಗ್ತಿದೆ ಏನಿಲ್ಲ ಗೊತ್ತಿಲ್ಲ. ಏನ ಯಾವನಿಗೆ ಆತ್ಮನ ಅನುಭೂತಿ ಆಗಿದೆಯಲ್ಲ, ಅವನಿಗೆ ಅನಂತಾನುಬಂಧಿ ಸಂಸಾರಕ್ಕೆ ಕಾರಣ ಆಗುವ ರೂಪದಿಂದ ಬಂಧಿಸುವಂಥ ಜಡ ಪರಮಾಣುಗಳ ವಿಶ್ವದೊಳಗನೆ ಇಲ್ಲ ಅಂತ ಹೇಳ್ತಾರೆ. ಏನ ಇನ್ನೊಂದ್ಸಲ ಬಹಳ ಆಶ್ಚರ್ಯ ಆಯಿತು ನಿನ್ನೆ ದಿವಸ. ಯಾವನಿಗೆ ಆತ್ಮನ ಅನುಭೂತಿ ಆಗಿದೆಯಲ್ಲ, ಅವನಿಗೆ ಅನಂತ ಸಂಸಾರಕ್ಕೆ ಕಾರಣೀಭೂತ ಆಗುವ ರೂಪದಿಂದ ಬಂಧಿಸುವ ಪರಮಾಣುಗಳ ಇಡೀ ವಿಶ್ವದೊಳಗನೆ ಇಲ್ಲ. ಎಂಥ ಮಾತರೆ, ಎಂಥ ಮಾತು, ಎಂಥ ಮಹಿಮಾ ಬರಬೇಕು. ಎಲ್ಲಿ ತುಚ್ಛ ವಸ್ತುವಿನೊಳಗೆ ಕೊಳಚೆಯೊಳಗೆ ಹೊರಳಾಡ್ತಾ ಇದ್ದೇವ್ರಿ. ಯಾವ ಧನ, ಯಾವ ಚಿನ್ನ, ಯಾವ ಪದ, ಯಾವ ಪ್ರತಿಷ್ಠೆ ಎಲ್ಲಿದೆ ಹೇಳ್ರಿ. ಎಂಥವರೆಲ್ಲ ವೈರಾಗ್ಯ ವೃಷ್ಟಿಯೊಳಗೆ ಬಂದ್ಸಲ ಮೊದಲನೇ ವಚನನ ಬರೀ ಪಾದ ಇರಿಸಿದರ ಭೂಮಿ ನಡುಗುವಂಥ ಬಲಶಾಲಿಗಳ ಹೋದ್ರ ಅವ್ರ ಹೆಸರು ಕೂಡ ಉಳಿಲಿಲ್ಲ. ಬರೇ ಹೀಗೆ ಕಣ್ಣು ತಿರುಗಿಸಿ ನೋಡಿದರೆ ಗಡಗಡ ನಡಗುತ್ತಿದ್ದರು ಉಳಿದ ದೊರೆಗಳು. ಅಂಥವ್ರು ಹೋದ್ರ. ಅವ್ರ ದೊರೆಗಳಲ್ಲಿ ಇವ್ರ ಕಣ್ಣ ಉಬ್ಬಗಂಟಿಕ್ಕೆ ನೋಡುವಂಥವ್ರು. ಇವರ ಧನುಷ್ಯದ ಟಂಕಾರದಿಂದ ಪರ್ವತಗಳ ನಡುಗುತ್ತಿದ್ವು. ಅಂಥವ್ರು ಹೋದರು. ಅದಕ್ಕೆ ಆಗಮದಲ್ಲಿ ವೈರಾಗ್ಯಕ್ಕೆ ಸಂಬಂಧಿಸಿದ ವಚನಗಳನ್ನು ಹೇಳುವಿಳದೊಳಗೆ ಹೇಳ್ತಾರೆ, ಯಾವ ಬಿರುಗಾಳಿಯೊಳಗ ಆನೆ ಹಾರಿ ಹೋಗ್ತಿವೆ ಅದರೊಳಗೆ ಮೊಲ ಹೇಗೆ ಸ್ಥಿರ ಇರೋದ? ಮೊಲ ಸಸ್ವ ಹೇಗೆ ಸ್ಥಿರ ಇರೋದು? ಅವರೆಲ್ಲ ಆಣೆ ಅಂಥವ್ರು ಹೋದರೆ ಹಾರಿ, ಅವ್ರಿಗೆ ಹೆಸರು ಕೂಡ ಉಳಿಲಿಲ್ಲ. ಇನ್ನು ನಿನ್ನ ಪುಣ್ಯ, ನಿನ್ನ ಸಾಮರ್ಥ್ಯ, ನಿನ್ನ ಬುದ್ಧಿವಂತಿಕೆ ಏನಪ್ಪ ಎಲ್ಲಿ ಹತ್ತೋದ? ಈ ಜಗತ್ತಿನೊಳಗೆ ಎಷ್ಟು ಕಾಲ ಉಳಿಯೋದ? ಆದರೆ ನಿನ್ನನ್ನು ತಿಳಿದ ನಂತರ ಈ ಜಗತ್ತಿನೊಳಗೆ ಯಾವೊಂದು ಪರಮಾಣುವಿನೊಳಗಿಂಥ ಸಾಮರ್ಥ್ಯ ಇಲ್ಲ ನಿನ್ನನ್ನು ಅನಂತ ಸಂಸಾರದೊಳಗೆ ಬಂಧಿಸಿ ಇಡುವುದರಲ್ಲಿ. ನಿಮಿತ್ತ ಆಗಬೇಕಾದಂಥ ನಿಮಿತ್ತದ ಮಾತಿಷ್ಟು ದೊಡ್ಡದಿದೆ. ನಿಮಿತ್ತದೊಳಗೆ ಇಷ್ಟು ಬದಲಾವಣೆ ಆಗಿ ಹೋಗ್ತಿದೆ ಗೌರಣ್ಣವರು. ನಿಮಿತ್ತದೊಳಗೆ, ವಿಶ್ವದೊಳಗೆ ನಿಮಿತ್ತ ಉಳಿಯೋದಿಲ್ಲ, ಒಂದು ಪರಮಾಣು ಇಲ್ಲ ಅಂತ. ಎಂಥ ವಿಶ್ವಾಸ, ಎಂಥ ಸ್ವರೂಪದ ಶ್ರದ್ಧೆ ಇದು. ಶ್ರದ್ಧೆ ಯಾವುದರಿಂದ? ಸುಖದ ಸಂವೇದನದೆಂದರೆ ಸುಖದ ಸಂವೇದನ. ನೀನು ಯಾವ್ಯಾವುದಕ್ಕೋ ಸುಖ ಅಂದುಕೊಂಡಿದ್ದಿ, ಯಾವ್ಯಾವುದಕ್ಕೋ ಸುಖ ಅಂದುಕೊಂಡಿದ್ದಿ. ಸುಖದ ಸಲುವಾಗಿ ಪರದ ಕಡೆಗೆ ದಯನೀಯ ದೃಷ್ಟಿಯಿಂದ ನೋಡ್ತಾ ಇದ್ದಿ. ಅದು ಸುಖ ಹೇಗಾಗೋ ಸಾಧ್ಯ ಇದೆ? ದಯನೀಯ ದೃಷ್ಟಿಗೆ ಯಾವ್ದು ಕಾರಣ ಇದೆ, ಅದಕ್ಕೆ ಹೇಗೆ ಸುಖ ಆಗೋ ಸಾಧ್ಯ ಇದೆ ಪ್ರಭು? ಸುಖದ ಸಲುವಾಗಿ ಯಾರ ಕಡೆ ನೋಡುವ ಅವಶ್ಯಕತೆ ಇಲ್ಲ. ಅಂಥ ಸುಖ ಯಾವಾಗ ಅನುಭವದೊಳಗೆ ಬರ್ತಿದೆ ಆವಾಗ ವಿಶ್ವದೊಳಗೆ ಒಂದು ಪರಮಾಣು ಕೂಡ ಅಂಥದ್ದು ಇಲ್ಲ. ನಿಮಿತ್ತದೊಳಗೆ ಇಷ್ಟು ಬದಲಾವಣೆ ಆಗಿ ಹೋಗ್ತಿದೆ. ನಿಮಿತ್ತದ ಅದರ ಸಲುವಾಗಿ ಜ್ಞಾನಿಯ ಭಾವಗಳೆಲ್ಲ ಜ್ಞಾನದ ಭವನ ಮಾಡ್ತವೆ ಅಂತ ಹೇಳ್ತಾರೆ ಸಮಯ ಸಾರ. ಅಜ್ಞಾನಿಯ ಭಾವಗಳೆಲ್ಲ ಅಜ್ಞಾನದ ಭವನದ ರಚನೆ, ಸಂಸಾರದ ರಚನೆ, ದುಃಖದ ರಚನೆ, ಪರಾಧೀನತೆಯ ರಚನೆ. ನಾಳೆ ಎಲ್ಲಿ ಹೋಗೋದಲ್ಲ, ಅನಂತ ಕಾಲದ ನಂತರ ಎಲ್ಲಿ ಹೋಗೋದು ಆ ಭಾವ ಈಗ ಇದೇನಿಲ್ರಿ ನಮ್ಮಲ್ಲೇ. ಅನಂತ ಕಾಲದ ನಂತರ ರೀ. ಹಾಗಾದ್ರೆ ಆ ಭಾವ ಇದ್ದ ನಂತರ ನಿಮಿತ್ತ ರೂಪದಿಂದ ಕರ್ಮನು ಇದೆ ನೋಡಿ. ನಿನ್ನಲ್ಲಿ ಭಾವದ ಬೀಜ ಸುಟ್ಟು ಹೋಯ್ತು ಅಂತಂದ್ರೆ ಹೇಳ್ತಿರಲ್ಲ ನೀವು ರತ್ನಾಕರಣ ಮಾತಾ ಏನ? ಈಜಿನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು. ಬರೇ ನಾಶ ಅಲ್ಲ, ನಿರ್ನಾಶನ. ನಿರ್ನಾಶ ಅದಕ್ಕಂದ್ರೆ ಸತ್ತಾನಾಶ ಅಂತಾರಲ್ಲ ಹಾಗೆ ನಿರ್ನಾಶ. ನಾಮ ಕೂಡ ಅದರದ್ದು ಉಳಿಯುವುದಿಲ್ಲ, ಆ ರೀತಿ ನಾಶ. ಚಲೋ ಹೋದ್ರೆ ಭಾವಾರ್ಥ ಯಾರ ಸಾಕು.
ಪಟ್ಟದಿಶೆ ಯಾವ ಭವ್ಯ ಪುರುಷರು ಪುರುಷರು ಆತ್ಮನ ಆರಾಧನೆ ಮಾಡುವಂಥವರಿದ್ದಾರೆ ಅವರಿಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಪ್ರಾಪ್ತಿಯಾಗುತ್ತದೆ. ಭಾವ ತೆಗೆದಾರೆ ನೋಡ್ರಿ. ಏನ ಯಾವ ಭವ್ಯ ಪುರುಷರು. ಒಂದೊಂದು ಶಬ್ದ ನಮ್ಮನ್ನು ದೂರ ತಳ್ಳತಿದೇನ, ನಮ್ಮ ಅಂತರಂಗವನ್ನು ಜಾಗೃತಪಡಿಸ್ತಿದ್ದಾರೆ. ಭವ್ಯ ಅಂತ ಹೇಳಿ ಹೇಳಿದ ನಂತರ ನಾವು ದೂರ ಹೋಗೋದೇನು, ನಾವು ಎಚ್ಚರ ಆಗೋದ್ರೆ ನೋಡಿ. ಯಾವ ಭವ್ಯ ಪುರುಷರು ಆತ್ಮನ ಆರಾಧನೆ ಮಾಡುವಂಥವರಿದ್ದಾರೆ. ಅರೆ ಆತ್ಮನ, ಯಾರಿಗೆ ಒಬ್ಬ ಆತ್ಮನೇ ಬೇಕಾಗಿದ್ದಾನೆ. ಯಾರಿಗೆ ಹೆಸರು ಬೇಕಾಗಿಲ್ಲ, ದೊಡ್ಡ ಸ್ಥಾನ ಬೇಕಾಗಿಲ್ಲ, ಊಟ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. ಹಾಗಾದ್ರೆ ನೀರು ಕುಡಿಯೋದಿಲ್ಲ, ನಾವು ಊಟ ಮಾಡುವುದಿಲ್ಲ, ಅದು ಮಾತು ಬೇರೆ ಇದೆ. ಅವರಿಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಪ್ರಾಪ್ತಿಯಾಗುತ್ತದೆ. ಮತ್ತೆ ಯಾರಿಗೆ ಸಮ್ಯಕ್ ದರ್ಶನ ಬೇಕಾಗಿದೆ, ಅವರಿಗೆ ಯಾರ ಆತ್ಮನ ಆರಾಧನೆ ಮಾಡ್ತಾರೋ ಅವರಿಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಪ್ರಾಪ್ತ ಆಗ್ತಾವ. ಯಾರಿಗೆ ಸಮ್ಯಕ್ ದರ್ಶನ ಬೇಕಾಗಿದೆ ಅವ್ರಿಗೆ ಏನು ಪ್ರಾಪ್ತ ಆಗ್ತಿದೆ? ಆತ್ಮ ಪ್ರಾಪ್ತ ಆಗ್ತಾನ? ಇಲ್ಲವೇ. ಏಕೆಂದರೆ ಸಮ್ಯಕ್, ಯಾಕಂದ್ರೆ ಆದರೆ ಅಂತ ಹೇಳಿ ಹಿಂದಿನ ಶ್ಲೋಕದೊಳಗೆ ಹೇಳಿದಾರೆ ನೋಡ್ರಿ, ಅದರದ ಎಚ್ಚರ ಇರಬೇಕು. ಏಕೆಂದರೆ ಸಮ್ಯಕ್ ದರ್ಶನ ಮೊದಲಾದವು ಆತ್ಮನಿಂದ ಭಿನ್ನವಾಗಿಲ್ಲ. ಅವು ಆತ್ಮನ ಅಖಂಡ ಸ್ವರೂಪವೇ ಇವೆ. ಸಮ್ಯಕ್ ದರ್ಶನ ಮೊದಲಾದವುಗಳ ಪ್ರಾಪ್ತಿಯಿಂದ ಆ ಪುರುಷರು ಕೃತಕೃತ್ಯರಾಗಿ ಹೋಗುತ್ತಾರೆ. ಎಂದರೆ ಅವರಿಗೆ ಸಂಸಾರದಲ್ಲಿ ಯಾವುದೇ ಕಾರ್ಯವು ಮಾಡುವ ಸಲುವಾಗಿ ಬಾಕಿ ಉಳಿಯುವುದಿಲ್ಲ. ಆದುದರಿಂದ ಯಾವ ಭವ್ಯ ಪುರುಷರು ಕೃತಕೃತ್ಯರಾಗಲು ಬಯಸುತ್ತಾರೆ ಅವರು ಅವಶ್ಯವಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ. ನೋಡ್ರಿ, ತಿರುಮುರು ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ. ಅದಕ್ಕೆ ಇದರ ಚರ್ಚೆ ಸಾಧ್ಯ ಆಯಿತು ಅಂತಂದ್ರೆ ನಾಳೆ ಇನ್ನೂ ಸ್ವಲ್ಪ ಮುಂದುವರಿಸೋಣ ಅಂತ ಭಾವಿದೆ.